ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ಜಗದ ಜಗುಲಿ ವಿಶ್ವವಾಣಿ ಆಕಾಶವಾಣಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಹೀಗ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಅತಿಥಿಗಳಾದ ಶ್ರೀ ಸುರೇಶ್ ಬಸಪ್ಪ ಉರಿಬನಟ್ಟಿ ಇಂದಿನ ಸಂದರ್ಶನದಲ್ಲಿ ರಾರಾಜಿಸುವ ಮುಖ್ಯ ಅತಿಥಿಗಳು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ. ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ಮೊದಲು ಇವರನ್ನು ಆಧರಿಸಿ ಗೌರವಿಸಿ ಸ್ವಾಗತಿಸೋಣಂತ. ಸುರೇಶ್ ಉರುಬನಟ್ಟಿ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮಗ ಆದರದ ಸ್ವಾಗತ ಹಾಗೂ ನಮನಗಳು. ನಮಸ್ಕಾರ ಸರ್. ನಮಸ್ಕಾರ. ಕೇಳುಗರೆ, ವಾಡಿಕೆಯಂತೆ ಒಂದು ಹಾಡು. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವು ಜಾರಿದರ ವನವಾಸ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ, ಕಣ್ಣ ಮುಂದಾದ ಕೈಲಾಸ. ಬಂಗಾರ ಬಳೆ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ ತಂಗಿ, ಬಂಗಾರ ನಿನಗ ಸ್ಥಿರವಲ್ಲ ತಂಗಿ. ಮಧ್ಯಾಹ್ನ ಬಿಸಿಲು ನೆರಳಲ್ಲ, ಮಧ್ಯಾಹ್ನದ ಬಿಸಿಲು ನೆರಳಲ್ಲ. ಕರಿಸೀರಿ ಉಡಬ್ಯಾಡ, ಕಣಿವಾಣ ಬಡಿಬ್ಯಾಡ, ತಲಿ ಮ್ಯಾಲಿನ ಸೆರಗ ತೆಗಿಬ್ಯಾಡ, ತಲಿ ಮ್ಯಾಲಿನ ಸೆರಗ ತೆಗಿಬ್ಯಾಡ ಮಗಳೇ. ತವರಿಗೆ ಮಾತು ತರಬ್ಯಾಡ, ತವರಿಗೆ ಮಾತು ತರಿಬ್ಯಾಡ, ತವರಿಗೆ ಮಾತು ತರಬ್ಯಾಡ, ತರಬ್ಯಾಡ. ಗಂಡನ ಮನಿಯಾಗ ಭೇದ ನೀ ಬಗಿಬ್ಯಾಡ, ಅಣ್ಣ ತಮ್ಮನ್ನರ ಬಂಧ ಕಡಿಬೇಡ, ಅಣ್ಣ ತಮ್ಮಂದಿರ ಬಂಧ ಕಡಿಬೇಡ. ತುಂಬಿದ ಮನಿಯ ಒಡಿಬ್ಯಾಡ ಮಗಳೇ ನೀ, ತುಂಬಿದ ಮನಿಯ ಒಡಿಬ್ಯಾಡ. ಅತ್ತಿಯ ಮನಿಯಾಗ ತೊಟ್ಟಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ, ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ. ಹೆತ್ತವರ ಹೆಸರ ತರಬೇಕ, ಹೆತ್ತವರ ಹೆಸರ ತರಬೇಕ. ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ, ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ. ಅವರಿವರ ಮಾತು ಕೇಳಬ್ಯಾಡ, ಅವರಿವರ ಮಾತು ಕೇಳಬ್ಯಾಡ ತಂಗಿ. ತಂದೆ ಶ್ರೀ ಗುರು ಮಹಾಂತನ ಮರಿಬ್ಯಾಡ, ತಂದೆ ಶ್ರೀ ಗುರು ಮಹಾಂತನ ಮರಿಬ್ಯಾಡ ಮಗಳೇ, ಮರಿಬ್ಯಾಡ ಮಗಳೇ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವು ಜಾರಿದರ ವನವಾಸ, ಮನವು ಜಾರಿದರ ವನವಾಸ ತಂಗಿ, ಮನವು ಜಾರಿದರ ವನವಾಸ ತಂಗಿ. ಸುರೇಶ್ ಅವರ
ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿ, ಅಣ್ಣ ತಮ್ಮ, ಸಮಾಜದವರು, ಗುರು ಹಿರಿಯರು ಒಬ್ಬರಿಂದ ಒಂದೊಂದು ಸಂಸ್ಕಾರವನ್ನು ಪಡ್ಕೋತೀರಿ. ಇವತ್ತಿನ ನಿಮ್ಮ ಈ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನಿಂತ ಒಂದು ಬೆಳಗಾವದೊಳಗ ಮನೆ ಮಗನಾಗಿ ನಿಮ್ಮದೇ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ. ಅದಕ್ಕೆಲ್ಲ ಕಾರಣ ನಿಮ್ಮ ಹುಟ್ಟು, ಬಾಲ್ಯ. ನಮ್ಮ ಕೇಳುಗರಿಗೆ ಎಲ್ಲವನ್ನು ನಿಮ್ಮ ತಂದೆ ತಾಯಿ, ಊರು, ಹೆಸರು, ಬಾಲ್ಯ ಎಲ್ಲವನ್ನು ಹೇಳ್ರಿ. ನಾನು ಸುರೇಶ್ ಬಸಪ್ಪ ಉರ್ಬಿನಟ್ಟಿ, ಹುಟ್ಟೂರು ಅಕ್ಕ ತಂಗೇರಹಾಳ ಗ್ರಾಮ. ಈಗ ಕುಂದರನಾಡಿನ ಮಧ್ಯವರ್ತಿ ಸ್ಥಳ ಅದು ಗ್ರಾಮ ಇರ್ಬೋದು. ಅಂಕಲಿಗೆ ಅಡವಿ ಮಹಾಸ್ವಾಮಿಗಳು ನಮ್ಮ ಕುಂದರನಾಡಿನ ಆರಾಧ್ಯ ದೇವರು. ಹೌದು. ನಮ್ಮ ತಂದೆಯವರು ಬಸಪ್ಪ ಬಸವಂತಪ್ಪ ಉರ್ಬಿನಟ್ಟಿ, ತಾಯಿಯವರು ಶಿವತಾಯವ್ವ ಬಸಪ್ಪ ಉರ್ಬಿನಟ್ಟಿ ಅವರು. ಅಣ್ಣ ತಮ್ಮಂದ್ರು, ಅಣ್ಣ ಒಬ್ಬರು ಅಶೋಕ್ ಬಸಪ್ಪ ಉರ್ಬಿನಟ್ಟ, ಅವರು BSc ಕೃಷಿ ಪದವೀಧರರು. ಆಮೇಲೆ ನಮ್ಮ ತಮ್ಮ MA MEd ಮಾಡಿದ್ದಾರೆ. ಅವರು ಅಂಕಲಿಗೆ ಕಾಲೇಜಿನ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ, ನಂತರ ಈಗ ಸಹಶಿಕ್ಷಕರಾಗಿ, ಪ್ರೌಢಶಾಲೆಯ ಸಹಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಾವು ಈಗ ಸದ್ಯದಲ್ಲಿ ನಾವು 3 ಜನ ಸಹೋದರರು ಬೆಳಗಾವಿಯಲ್ಲೇನೆ ವಾಸವಾಗಿದ್ದೇವೆ. ಪ್ರಾಥಮಿಕ ಶಿಕ್ಷಣ ಎಲ್ಲ ಆಯ್ತು? ಪ್ರಾಥಮಿಕ ಶಿಕ್ಷಣ ನಂದು ಹುಟ್ಟೂರು ಅಕ್ಕ ತಂಗೇರಹಾಳ ಗ್ರಾಮದಲ್ಲೇನೆ ನಾನು ಮಾಡಿದೆ. ಎಲ್ಲಿವರೆಗೆ ಇತ್ತು ಪ್ರಾಥಮಿಕ? ಅದು 1ನೇತೆಯಿಂದ 7ನೇ ಎತ್ತೆಯವರೆಗೆ. ನಿಮ್ಮ ಗುರುಗಳ ಹೆಸರು ಹೇಳ್ರಿ. ನಮ್ಮಲ್ಲಿ ಚೌಗಲಾ ಸರ್ ಅಂತಿದ್ರು ರೀ, ಆಮೇಲೆ ನಾಯ್ಕ್ ಸರ್ ಅಂತಿದ್ರು, ಆಮೇಲೆ ನಮ್ಗೆ ಮರ್ಲಿಂಗಣ್ಣವ್ರ ಸರ್ ಅಂತೇಳಿ ನಮಗೆ ಇದ್ರಿ. ಅಂದ್ರೆ ಎಲ್ಲ ಅದ್ಭುತ ದೇವ್ರಂಗಿದ್ರ. ಸಾಕ್ಷಾತ್ ದೇವ್ರ ತರಾನೇ ಇದ್ರು ಅವರು, ಮರ್ಲಿಂಗಣ್ಣವ್ರ ಸರ್ ಅಂತಾರೆ. ನಮಗೆ ಸ್ಮರಣೆ ಮಾಡ್ತಿರಲ್ಲ, ಸಂತೋಷ. ಅಲ್ಲ, ನಾವು ಅವ್ರನ್ನ ಗುರು ವಂದನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ, ನಮ್ಗೆ ಕಲಿಸಿದಂಥವ್ರು. ಆಮೇಲೆ ನಂತರ 7ನೇ ಶಾಲೆ 7ನೇ ಮುಗಿದ ನಂತರ ಸಮೀಪದಲ್ಲೇ ಕುಂದರನಾಡು ಜನತಾ ಶಿಕ್ಷಣ ಸಂಘದವರು ಪ್ರಾರಂಭ ಮಾಡಿರ್ತಕ್ಕಂಥ ಸಮೀಪದಲ್ಲೇ ಅಂಕಲಿಗೆ 2 ಕಿಲೋಮೀಟರ್ ಅಲ್ಲಿ ನಾವು ಪ್ರೌಢ ಶಾಲೆ ಸೇರ್ಕೊಂಡಿವಿ. ಬಾಲ್ಯ ಸ್ನೇಹಿತರ ಬಗ್ಗೆ ಮಾತಾಡ್ರಿ. ಬಾಲ್ಯ ಸ್ನೇಹಿತರು ಅಂತಕ್ಕಂಥವ್ರು ನಮ್ಮಲ್ಲಿ ಒಳ್ಳೆಯ ಸ್ನೇಹಿತರು ನನ್ನ ಜೊತೆ ಇದ್ದರು. ನಮ್ಮಲ್ಲಿ ಶ್ರೀಕಾಂತ್ ಬಡಿಗೇರ್ ಅಂತ ಇದ್ದರು, ಆಮೇಲೆ ಗಜಾನನ್ ಬಡಿಗೇರ್ ಅಂತ ಇದ್ದರು, ಆನಂದ್ ಕುಲಕರ್ಣಿ ಅಂತಾರಿ, ಆಮೇಲೆ ಗೌಡಪ್ಪ ಪಾಟೀಲ್ ಅಂತ, ಆಮೇಲೆ ಅಡವೇಶ್ ಮರ್ಲಿಂಗಣ್ಣವ್ರು ಇವತ್ತಾದರೂ ಸಹಿತಾರೆ. ಕೆಲವರು ಸಂಪರ್ಕದಲ್ಲಿ ನನ್ನ ಜೊತೆಗೇನೆ ಇದ್ದಾರೆ, ನಾವು ಮಾತಾಡ್ತಾನೆ ಇರ್ತೀವಿ. ಇವಾಗ ಪ್ರೌಢ ಶಿಕ್ಷಣ ಬಗ್ಗೆ ಮಾತಾಡ್ರಿ. ಪ್ರೌಢ ಶಿಕ್ಷಣ ಅಂದರೆ ನಮ್ಮ ಸಮೀಪದ ಗ್ರಾಮ ಅಂಕಲಗಿ, ಅಲ್ಲಿ 8ನೇ 9, 10ನೇ ತರಗತಿವರೆಗೆ ಅಲ್ಲಿ SSLC ವರೆಗೆ ಅಲ್ಲೇ ಮಾಡಿದ್ವಿ. ಶಿಕ್ಷಣ ಹೇಳ್ರಿ. ಮುಂದೆ ಬೆಳಗಾವಿ RLS ಕಾಲೇಜಿಗೆ ಬಂದಿವ್ರಿ. ಏನು ಓದಿದ್ರಿ? ಅಲ್ಲಿ ಸೈನ್ಸ್ ಓದಿದ್ವಿ. ಫಸ್ಟ್ ಇಯರ್ ಸೈನ್ಸ್ ಕಚ್ಚಿದೆ. ರಾಜಾ ಲಕ್ಕಮೋಡು ವಿಜ್ಞಾನ ಮಹಾವಿದ್ಯಾಲಯಕ್ಕೆ ಸೇರ್ಪಡೆ ಇದ್ದೀವಿ, KLE ಸಂಸ್ಥೆ ಕಾಲೇಜು. ಅಲ್ಲಿ ನಮಗೆ ಅಲ್ಲಿ ಸ್ನೇಹಿತರಾಗಿರ್ತಕ್ಕಂಥವ್ರು ಈಗ ನಿವೃತ್ತ ಪ್ರಾದೇಶಿಕ ಆಯುಕ್ತರು, ಬೆಳಗಾವಿ ಜಿಲ್ಲಾಧಿಕಾರಿಗಳಾಗಿ ಜನಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಏಕೈಕ ಜಿಲ್ಲಾಧಿಕಾರಿಗಳು ಅವರು ಮಹಂತೇಶ್ ಹಿರೇಮಠ ಅಂತಾರೆ ಸರ್. ಅವರು ನನ್ನ ಕ್ಲಾಸ್ಮೇಟ್. 5 ವರ್ಷ ನಾವು ಅವರು ಕೂಡಿದ್ದವರು, ಒಂದೇ ರೂಮ್ನಲ್ಲೇನೆ ನಾವು ಇದ್ದವರು. ಹಿರೇಮಠ ಸರ್, ನಾವು ಬೆಳಗಾವಿ ದೇವರು, ಅವ್ರದೇ ನೆರಳು ನಮ್ಮ ಮೇಲೆ. ಹೌದು, ನನಗೂ ಆತ್ಮೀಯರಲ್ಲ. ಅವರು ಗಾಯಕರೇ, ಅವರು ಹಾಡ್ತಾರೆ, ಅತ್ಯುತ್ತಮ ಗಾಯಕರು. ಅವರು ಸಾಹಿತ್ಯಿಕ ಹಾಡುಗಳು ಬರ್ದಾರ. ಹಿಂಗಾಗಿ ನಾವು ಒಳ್ಳೊಳ್ಳೆ ಸ್ನೇಹಿತರು. ಇನ್ನೊಬ್ರು ಡಾಕ್ಟರ್ DN ಮಿಸಾಳೆ ಅಂತ ಇದ್ರಿ, ಅವರು ಜ್ಯೋತಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರಿ. ಎಸ್. ಆಮೇಲೆ ಇದು ಈ ರೆಡ್ ಕ್ರಾಸ್ ಸಂಸ್ಥೆ ಇದ್ದು ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಇವರೆಲ್ಲ ಒಳ್ಳೊಳ್ಳೆ ಸ್ನೇಹಿತರನ್ನ ಇಟ್ಕೊಂಡಿದ್ರು. ಒಟ್ಟಿನಲ್ಲಿ ಕೊನೆಯವರೆಗೆ ಏನು ಓದಿದ್ರಿ? BSc ಮುಗಿಸಿದೆ. ನಂತರ 83-84ಕ್ಕೆ BSc ಮುಗಿತು. ನಂತರ ನಾನು ನಮ್ಮಪ್ಪ ಅವರು ನನ್ನ ನೌಕರಿಗೆ ಸೇರಿಸಿಬಿಟ್ರಿ ಸರ್ ಅಂಕಲಿಗೆ. ಅದೇ ನಾನು ಕಲಿತಂಥ ಪ್ರೌಢಶಾಲೆಯಲ್ಲಿ ಕಲಿತಿರ್ತಕ್ಕಂಥ SA ಮಹಾವಿದ್ಯಾಲಯಕ್ಕೆ KGS ಸಂಸ್ಥೆಯದು ನಮ್ಮಪ್ಪ ಅವರು ಡೈರೆಕ್ಟರು. 50 ವರ್ಷ ಅದರ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ನೀನು ಬೇಡಪ್ಪ, ಅಲ್ಲಿ ಬೇಡ, ನಾವು ಕೃಷಿ ಆಗ್ತದೆ, ಅಗ್ರಿಕಲ್ಚರ್ ಆಗ್ತೈತಿ, ನೀನು ಇಲ್ಲೇ ಇರೋದ್ರಿಂದ ನೀನು ಇಲ್ಲೇ ನೌಕರಿ ಹೋಗಂತ ನನ್ನ ಲೈಬ್ರರಿಯನ್ನು ಮಾಡಿಬಿಟ್ರು. ಆಮೇಲೆ ನಾನು ಅದಕ್ಕೊಂದು ಸೆಪರೇಟ್ ಕೋರ್ಸ್ ಇರ್ತದೆ. ಮೊದಲು BSc ಮೇಲೆ ನನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಪೋಸ್ಟ್ ಯಾವುದು ಬರಲಿಲ್ಲಂತೆ. ಅದ ನಂತರ 84ಕ್ಕೆ ಮತ್ತೇನು ಮಾಡಿದ್ರು, ಶಿವಾಜಿ ಯೂನಿವರ್ಸಿಟಿಗೆ ಇಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಮಾಡಿಸಿ ನನ್ನ ಬಿಲೀಫ್ ಸೈನ್ಸ್ ಮಾಡಕ್ಕೆ ನಾನು ಮಾಡಿದ್ವಿ. ಮಾಡ್ಕೊಂಡು ಬಂದಿವಿ. ಆಮೇಲೆ ಅಪ್ರೂವಲ್ ಆಯಿತು. ಆಮೇಲೆ ಅಲ್ಲೇ ನಂದು ಮಾಡಿದ್ವಿ. ಗ್ರಂಥಪಾಲಕನಾಗಿ ಕೆಲಸ ಮುಂದುವರ್ಸಿ. ಎಷ್ಟು ವರ್ಷ ಇದ್ರಿ ಅಲ್ಲಿ? 38 ವರ್ಷ ನಾನು ಲೈಬ್ರರಿನಾಗಿ ಕೆಲಸ ಮಾಡಿ ಒಂದೇ ಕಡೆಸೇನೆ. ಅಲ್ಲೇ 38 ವರ್ಷ ಆಯ್ತು. ಅಲ್ಲೇ ರಿಟೈರ್ಮೆಂಟ್ ಆಯ್ತು. 86ಕ್ಕೆ ನಂದು ಅಪ್ರೂವಲ್ ಆಯ್ತು. ಹೀಗಾಗಿ ಅಲ್ಲೇ ಉಳಿದ್ ಬಿಟ್ಟೆ ಊರಲ್ಲೇನೆ. ಸುರೇಶ್ ಅವರು ಒಳ್ಳೆ ಗಾಯಕರಿದ್ದೀರಿ, ಒಂದು ಹಾಡು ಬಿಡ್ರಿ. ನಾನು ಹಾಡು ಪೂರ್ವದಲ್ಲಿ
1998ರಲ್ಲಿ ನನ್ನ ಆರಾಧ್ಯ ದೈವ ಅಂಕಲಗಿ ಅಡವಿ ಮಹಾಸ್ವಾಮಿಗಳು. ಹೌದು. ಸುಮಾರು ತಮಗೆಲ್ಲ ಗೊತ್ತಿದ್ದಂತೆ 770 ವರ್ಷಗಳ ಕಾಲ ಭೂಮಿಯ ಮೇಲೆ ಚನ್ನಬಸವಣ್ಣನವರು ಕಲ್ಯಾಣ ಕ್ರಾಂತಿಯ ನಂತರ ಉಳುವಿಯ ಮಹಾಮನೆಯತ್ತ ಧಾವಿಸುವ ಸಮಯದಲ್ಲಿ ಚನ್ನಬಸವಣ್ಣನವರ ಅಣತಿಯಂತೆ ಅಡವಿ ಮಹಾಸ್ವಾಮಿಗಳು ಅಂಕಲಿಗಿ ನೆಲದಲ್ಲಿ ನೆಲೆ ನಿಂತು 770 ವರ್ಷಗಳ ಕಾಲ ಭೂಮಿಯ ಮೇಲೆ ಅಜ್ಞಾತರಾಗಿ ಗುರುವಿನ ಕರೆಗಾಗಿ ಹಂಬಲಿಸುತ್ತಾ ಶರಣರಾಗಿ, ಸಿದ್ಧರಾಗಿ, ಸಾಧಕರಾಗಿ, ಸಿದ್ಧಿ ಪುರುಷರಾಗಿ, ಭಕ್ತರಿಗೆಲ್ಲ ಅಡವಿ ಸಿದ್ದೇಶ್ವರರೆಂದು ಸುಪ್ರಸಿದ್ಧರಾಗಿ ಇಡೀ ನಾಡನ್ನೇ ಭೂ ಕೈಲಾಸವನ್ನಾಗಿಸಿದಂತಹ ಮಹಾಮಹಿಮರು ಪೂಜ್ಯ ಅಡವಿ ಮಹಾಸ್ವಾಮೀಜಿಯವರು. ಆ ಮಹಾಸ್ವಾಮೀಜಿಯವರ ನೆರಳಲ್ಲಿ ಇರತಕ್ಕಂಥ ನಾನು ಅಲ್ಲಿ ಏನಾದರೂ ಒಂದು ಅವರ ಸೇವೆಯನ್ನು ಗೈಬೇಕು ಅಂತಕ್ಕಂಥ ನನ್ನ ಮನದುಡಿತ, ಆ ಒಂದು ಧ್ವನಿಸುರುಳಿಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಸಫಲವಾಗಲಿಕ್ಕೆ ಕಾರಣ ಆಯಿತು. ಆ ಒಂದು ಕೆಸೆಟನ್ನು ಸುಮಾರು ಆ ಹೆಸರು ಏನಿಟ್ಟೆ ಅಂದರೆ ಅಂಕಲಗಿ ಅಡವಿ ಮಹಾಸ್ವಾಮಿ ಭಕ್ತಿ ಕುಸುಮಾಂಜಲಿ ಅಂತ ಹೆಸರು ಕೊಟ್ಟು ಆ ಹೆಸರಿನಡಿ 7 ಹಾಡುಗಳನ್ನು ಒಳಗೆ ಸೇರಿಸಿದೆ ನಾನು. ಒಂದು ನಿವೇದನೆ ಇದೆ ಪ್ರಾರಂಭಿಕ ಹಂತದಲ್ಲಿ, ಆಮೇಲೆ 7 ಹಾಡುಗಳನ್ನು ಒಂದು ಸುಪ್ರಭಾತ, ಉಳಿದದ್ದು 6 ಹಾಡುಗಳು. ಅದರಲ್ಲಿ 2 ಜನಪದ ಹಾಡುಗಳನ್ನು ತೊಗೊಂಡಿದ್ದೇನೆ. ಉಳಿದದ್ದು 5 ಹಾಡುಗಳನ್ನು ಸ್ವತಃ ನಾನೇ ರಚನೆ ಮಾಡಿ ಅವಕ್ಕೆ ನಾನೇ ರಾಗ ಸಂಯೋಜನೆ ಮಾಡಿ ನಾನೇ ಸ್ವತಃ ಹಾಡಿದಂಥ ಹಾಡುಗಳು. ನನ್ನ ಜೊತೆಯಾಗಿ ಖ್ಯಾತ ಕನ್ನಡದ ಚಲನಚಿತ್ರ ಗಾಯಕಿ ಮಂಜುಳಾ ಗುರುರಾಜ್ ಹಾಗೂ ರತ್ನಮಾಲಾ ಪ್ರಕಾಶ್, ಆಮೇಲೆ ಪಲ್ಲವಿ, ಆಮೇಲೆ ಸುಜಾತ ದತ್, ಸುನೀತಾ, KS ಸುರೇಖಾ, ಇವರೆಲ್ಲರೂ ನನ್ನ ಜೊತೆಗೂಡಿ ಹಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡಿಸಿಕೊಂಡೆ ನಾನು ಏನು ಮಾಡಿದ್ದೀನಿ ಅಂದರೆ ಅಂಕಲಗಿ ಅಡವಿ ಮಹಾಸ್ವಾಮಿ ಭಕ್ತಿ ಕುಸುಮಾಂಜಲಿ ಅಂತ ಧ್ವನಿಸುರುಳಿಯನ್ನು ತೆಗೆದೆ. ಅದು ಇಡೀ ಕುಂದರ ನಾಡಿನ ಮನೆ ಮನೆಯಲ್ಲಿ ಇಂದಿಗೂ ಕೂಡ ನಿನಾದಿಸುತ್ತಾ ಇದೆ. ಬೆಳಗಿನ ಜಾವದಲ್ಲಿ ಎಸ್ ಒಂದು ಹಾಡನ್ನು ಹಾಡ್ತೀನಿ. ಇದರ ಹೇಳುವ ಪೂರ್ವದಲ್ಲಿ 2ನೇ ಧ್ವನಿಸುರುಳಿಯನ್ನು ಮಾಡಿದೆ 1988ರಲ್ಲಿ. ಅಲ್ಲ, ಅದರಲ್ಲಿ ಬರ್ತಕ್ಕಂಥ ಒಂದು ಹಾಡನ್ನು ನಾನು ಹಾಡ್ತೀನಿ. ಅದು ಕರುಣಾಮಯ ಅಡವೀಶ್ ಅಂತಕ್ಕಂಥ ಧ್ವನಿಸುರುಳಿಯಲ್ಲಿ ನಾನು ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಜೊತೆಗೂಡಿ ಹಾಡಿರ್ತಕ್ಕಂಥ ಹಾಡನ್ನು ಇಲ್ಲಿ ನಾನು ಹಾಡಿ ತೋರಿಸ್ತಾ ಇದ್ದೇನೆ. ಇದು ಜನಪದ ಹಾಡು. ಹೇಳುತ್ತ ನೆನದೇನ 7 ದೇವರನ, ಹೇಳುತ್ತ ನೆನದೇನ 7 ದೇವರನ, 7 ಬಾಗಿಲದ ಒಡೆಯಾರ, 7 ಬಾಗಿಲದ ಒಡೆಯಾರು ಅಡವಿ ಸ್ವಾಮಿ, ಹೇಳುತ್ತ ಮೊದಲ ನೆನದೇನ, ಹೇಳುತ್ತ ನೆನದೇನ 7 ದೇವರನ, ಬೆಳಗ ಮುಂದಿನ ಕನಸ ಹರದಿ ಕೆಳಹಡದೆವ್ವ, ಕೊರಳಾಗ ರುದ್ರಾಕ್ಷಿ ಶಿವದಾರ, ಬೆಳಗ ಮುಂದಿನ ಕನಸ ಹರದಿ ಕೆಳಹಡದೆವ್ವ, ಕೊರಳಾಗ ರುದ್ರಾಕ್ಷಿ ಶಿವದಾರ, ಕೊರಳಾಗ ರುದ್ರಾಕ್ಷಿ ಶಿವದಾರ, ಅಡವಿ ಸ್ವಾಮಿ ಮಹಾದೇವ ಬಂದಿದ್ದ ಸ್ವಪ್ನದಲ್ಲಿ, ಹೇಳುತ್ತ ನೆನದೇನ 7 ದೇವರನ, ಅಂಕಲಗಿ ಅಡವ್ಯಾಗ 6 ಕಾಲಿನ ಮಂಚ, 7 ಸರ್ಪ ತಲೆಗುಂಬ, 7 ಹೆಡೆ ಸರ್ಪ ತಲೆಗುಂಬ, ಅಡವಿ ಸ್ವಾಮಿ ಅರಣ್ಯದಾಗ ಸುಖ ನೀದ್ದೆ, ಹೇಳುತ್ತ ನೆನದೇನ 7 ದೇವರನ, 7 ಬಾಗಿಲದ ಒಡೆಯಾರ, 7 ಬಾಗಿಲದ ಒಡೆಯಾರು ಅಡವಿ ಸ್ವಾಮಿ, ಹೇಳುತ್ತ ಮೊದಲ ನೆನದೇನ, ನಿನ್ನೆ ಬಿದ್ದವ ನನಗ ಲಿಂಗದಂತಹ ಕನಸ, ನಿಂಬೆಯಲಿ ಮ್ಯಾಗ ಹೊಳಿಬಾವಿ, ನಿಂಬೆಯಲಿ ಮ್ಯಾಗ ಹೊಳಿಬಾವಿ, ಅಡವಿ ಸ್ವಾಮಿ ಲಿಂಗ ದೋಸ್ತರ ಸೆಳೆದಾರ, ಹೇಳುತ್ತ ನೆನೆದೇನ 7 ದೇವರನ, 7 ಬಾಗಿಲದ ಒಡೆಯಾರ, 7 ಬಾಗಿಲದ ಒಡೆಯಾರು ಅಡವಿ ಸ್ವಾಮಿ, ಹೇಳುತ್ತ ಮೊದಲ ನೆನದೇನ, ಮಹಲನ್ನ ಕಟ್ಟಿಸ್ಯಾರ ಮ್ಯಾಲಕ ನೋಡ್ಯಾರ, ಅವ್ವವ್ವ ಮಹಲ ಭವ ಮಹಲ,
ಮಹಲನ್ನ ಕಟ್ಟಿಸ್ಯಾರ ಮ್ಯಾಲಕ ನೋಡ್ಯಾರ ಅವ್ವವ್ವ ಮಾಲ ಭವಮಾಲ ಅವ್ವವ್ವ ಮಾಲ ಭವಮಾಲ ಅಡವಿ ಸ್ವಾಮಿ ಮಾಲ ಮುಗಿಯುವ ತನಕ ಇರಲಿಲ್ಲ ಮಹಲ ಮುಗಿಯುವ ತನಕ ಇರಲಿಲ್ಲ ಹೇಳುತ್ತ ನೆನದೇನ 7 ದೇವರನ 7 ಬಾಗಿಲದ ಒಡೆಯಾರ 7 ಬಾಗಿಲದ ಒಡೆಯಾರು ಅಡವಿ ಸ್ವಾಮಿ ಹೇಳುತ್ತ ಮೊದಲ ನೆನದೇನ ಹೇಳುತ್ತ ನೆನದೇನ 7 ದೇವರನ. ಸುರೇಶ್ ಅವರ ಕಾನೂನು ವ್ಯಾಸಂಗ ಬಗ್ಗೆ ಮಾತಾಡ್ರಲ್ಲ. ನಾನು 1986-87ಕ್ಕೆ ಮತ್ತೆ ಪುನಃ ನಾನು ಏನು ಮಾಡಿದೆ, ಅಂಕಲಿ ಕಾಲೇಜಿನಲ್ಲಿ ನನ್ನ ಸರ್ವೀಸು ಮಾರ್ನಿಂಗ್ ಕಾಲೇಜ್ ಇತ್ತು. ಅದು 8ರಿಂದ 12ವರೆಗೆ ಮುಗಿತಿತ್ತು. ಮುಂದೆ ಖಾಲಿ ಯಾಕೆ ಕೊಡಿರೋದು, ಏನಾದರೂ ಕಾನೂನು ಅಧ್ಯಯನ ಮಾಡೋಣ ಅಂತಕ್ಕಂಥ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಒಂದು ಆಸೆಗೆ ನಾನು ಬೆಲ್ಲದ ಕಾನೂನು ಮಹಾವಿದ್ಯಾಲಯಕ್ಕೆ ನಾನು 86ರಿಂದ ನಾನು ಜಾಯ್ನ್ ಆಗಿಬಿಟ್ಟೆ. ಅದು ಈವ್ನಿಂಗ್ ಕಾಲೇಜ್, ಅದು ಬೆಲ್ಲದ ಕಾನೂನು ಮಹಾವಿದ್ಯಾಲಯ. ಅಲ್ಲಿ ಜಾಯ್ನ್ ಆದ ನಂತರ ಅಲ್ಲಿ ನನಗೆ ಸುಮ್ ಕೊಡ್ರಕ್ಕಾಗಲ್ಲ. ಕಾಲೇಜ್ ಇಟ್ಟಿದ್ರು ಕಲೀಲಿ. ಎಲ್ಲರೂ ನಮ್ಮಂಥ ನೌಕರಸ್ಥರಿಗೇನೆ ಮಾಡಿದ್ದದು. ನೌಕರಸ್ಥರು ಬರಲಿ, ಯಾರಾದರೂ ಬಂದು ಸೇರ್ಪಡೆ ಆಗಲಿ ಅಂತ ನಾನು 86ಕ್ಕೆ ನಾನು ಅಲ್ಲಿ ಜಾಯ್ನ್ ಆದೆ. ಇವಾಗ ಅನುಭವ ಕರ್ನಾಟಕ ಸಾಹಿತ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ 1982, ಕಾನೂನು ಮಹಾವಿದ್ಯಾಲಯದ ಕ್ರೀಡಾ ಕಾರ್ಯದರ್ಶಿ 1986, ಪ್ರಧಾನ ಕಾರ್ಯದರ್ಶಿ 1988. ಇದ್ರ ಬಗ್ಗೆ ಮಾತಾಡಿ. ಎಸ್, ನಾನು ಪ್ರಥಮ ವರ್ಷ LLBಗೆ ಸೇರ್ಪಡೆಯಾದಾಗ ನನಗೆ ಹುಟ್ಟುತಃ ನಮಗೇನಂದ್ರು ಸಮಾಜ ಸೇವೆಯನ್ನು ಮಾಡಬೇಕು. ಯಾವುದೇ ಒಂದು ಸಂಸ್ಥೆಗೆ ಸೇರಿದಾಗ ಅಲ್ಲಿ ಏನಾದರೂ ಒಂದು ಸಮಾಜ ನಮ್ಮದು ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ತಂದೆಯವರಿಂದ ನಮ್ಮ ಮನೆತನದಲ್ಲಿ ಬಂದಿರತಕ್ಕಂಥದ್ದನ್ನು ಬಹಳ ಒಳ್ಳೆಯದು. ಅದು ನನಗೆ ಮನಸ್ಸಿನಲ್ಲಿ ಇರುವಂಥ ತುಡಿತ ನಾನು ಏನು ಮಾಡಿತು ಅಂದರೆ, ಈ ಚುನಾವಣೆ, ನಾನು ಬೆಲ್ಲದ ಕಾನೂನು ಮಹಾವಿದ್ಯಾಲಯದ ಒಂದು ಚುನಾವಣೆಗೆ ನಾನು ಇಳಿದೆ. ಆವಾಗ ನನಗೆ ಅಭೂತಪೂರ್ವವಾದಂಥ ಈ ವಿದ್ಯಾರ್ಥಿಗಳ ಬೆಂಬಲ ನನಗೆ ಸಿಕ್ತು. ನಾನು ಪ್ರಪ್ರಥಮವಾಗಿ ಬೆಲ್ಲದ ಕಾನೂನು ಮಹಾವಿದ್ಯಾಲಯದ ಪ್ರಥಮ ವರ್ಷದಲ್ಲೇ ನಾನು ಕ್ರೀಡಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡೆ. ಅದರ ಮೂಲಕ ಕ್ರೀಡೆಯನ್ನು ಬೆಳೆಸುವ ಅದಕ್ಕೊಂದು ಪ್ರೋತ್ಸಾಹವನ್ನು ಕೊಟ್ಟಿವಿ. ಈಗ ನೀವು ತಬಲಾ ನುಡಿಸ್ತೀರಿ, ಯಾರ ಕಡೆ ಕಲ್ತ್ರಿ? ಅದು ತಬಲಾ ಏನಾಯಿತು ಅಂದರೆ, ನಮ್ಮ ತಂದೆಯವರು ನಾಟಕ ಮಾಡಿರ್ತಕ್ಕಂಥವ್ರು. ಅವರು ಗ್ರಾಮ ಪಂಚಾಯಿತಿ ಚೇರ್ಮನ್ರಾಗಿ 14 ವರ್ಷ ಅಕ್ಕ ತಂಗಿರಲ್ಲಿ ಅತ್ಯುತ್ತಮ ಚೇರ್ಮನ್ರಂತ ಅಂದಿನ ಜಿಲ್ಲಾಧಿಕಾರಿ ಅವರಿಂದ ಅವ್ರು ಏನು ಮಾಡಿದ್ರು ಅಂದರೆ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಗ್ರಾಮ ಅಕ್ಕ ತಂಗಿರಾಳಿಗೆ ಬಂದನೆ ಪ್ರಶಸ್ತಿ ಕೊಟ್ಟು ಹೋದ್ರು ನಮ್ಮ ಅಪ್ಪ ಅವ್ರಿಗೆ, ನೋಡ್ರಿ, ತಂದೆಯವ್ರಿಗೆ. ಅಷ್ಟು ಅತ್ಯುತ್ತಮವಾದಂಥ ಕೆಲಸ ಮಾಡಿದ್ರು. ಯಾಕಂದರೆ 1972ರಲ್ಲಿ ಭೀಕರ ಬರಗಾಲ ಬಂತು. ಆ ಭೀಕರ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಬಿಜಾಪುರದಿಂದ ದನಗಳೆಲ್ಲ ಗೋವಾ ಕಡಿಸಿ ಪಾಪ ಮೇವು ಇಲ್ಲಾರ್ಕೆ ಕಡಿಯಾಕಂತ ತೊಗೊಂಡು ಹೋಗ್ತಾ ಇದ್ರು. ಆವಾಗ ದನಗಳನ್ನೆಲ್ಲ ಏನ್ ಮಾಡಿದ್ರು, ಕುಂದರ ನಾಡಿನೆಲ್ಲ ತಡೆ ಹಿಡಿದು ನಮ್ಮ ತಂದೆಯವರು ಏನ್ ಮಾಡಿದ್ರು ಅಂದ್ರೆ ಎಲ್ಲ ಯುವಕರನ್ನೆಲ್ಲ ಸಂಘಟನೆ ಮಾಡಿ ಪ್ರತಿ ಹೊಲಗಳಿಗೆಲ್ಲ ಹೋಗಿ ಇಡೀ ಕುಂದರ ನಾಡಿನ ಪ್ರತಿ ಹಳ್ಳಿಗಳು, ಯಾವುದು ಪರಕನಟ್ಟಿ ಇರ್ಬೋದು, ನಮ್ದು ಮಲ್ಲಾಪುರ, ಬಸಾಪುರ ಆಯ್ತು, ಆಮೇಲೆ ದುಮ್ರಟ್ಟಿ, ಲಗ್ಮೇಶ್ವರ, ಅಂಕಲಿಗಿ, ಅಕ್ಕ ತಂಗಿರಹಾಳು, ದಾವಲಟ್ಟಿ, ಮದವಾಲ್, ಇರ್ನಟ್ಟಿ, ಇವೆಲ್ಲ ಗ್ರಾಮಗಳಲ್ಲಿ ಯುವಕರನ್ನೆಲ್ಲ ಸಂಘಟನೆ ಮಾಡಿ, ರೈತರನ್ನೆಲ್ಲ ಸಂಘಟನೆ ಮಾಡಿ ಅವ್ರನ್ನೆಲ್ಲ ಮೇವುಗಳನ್ನು ಸಂಗ್ರಹಣೆ ಮಾಡಿದ್ರು. ಸುಮಾರು 100 ಟ್ರಕ್ ಮೇವು ಸಂಗ್ರಹಣೆ ಮಾಡಿ ಅಲ್ಲಿ ಕುಂದರನಾಡಿನಲ್ಲಿ ದನಗಳಿಗೇನೆ ಒಂದು ಸೇವಾ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ರಿ. ಅಲ್ಲ, ಎಷ್ಟು ದೊಡ್ಡ ಕೆಲಸ, ದೊಡ್ಡ ಕೆಲಸ. ಅದಕ್ಕೆ ನಮ್ಮ ತಂದೆಯವರಿಗೆ ಅದು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾದ್ರೆ ಇದು ಒಂದು ಪಾಯಿಂಟ್ ಕನ್ಸಿಡರ್ ಆಯ್ತು. ನೋಡಿ, ಸಮಾಜ ಸೇವೆ ಅನ್ನೋದು ಎತ್ತರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಮಾಡಿದ ಕಾರ್ಯದಿಂದ, ಸತ್ಕಾರ್ಯದಿಂದ ಸಾಧ್ಯ ಇದೆ. ಅದನ್ನ ನಮ್ಮ ತಂದೆಯವರು ಮಾಡಿದ್ರು. ಅವರು ಅಂಥವು ಎಲ್ಲ ನಮಗೆ ರಕ್ತಗತವಾಗಿರುವುದರಿಂದ ಸಮಾಜ ಸೇವೆ ನಮಗೆ ಬಲವಾಗಿ ನನ್ನಲ್ಲಿ ಮೂಡ್ಲಿಕ್ಕೆ ಬಲವಾಗಿ ಬಳುವಳಿ ವಂಶ ಪರಂಪರೆ ಬರ್ತದೆ. ಹಾಗೆ ತಬಲಾದಾಯ್ತು. ಇವಾಗ ಪ್ರವೃತ್ತಿ ಗಾಯಕ ಅಂತ ಹೇಳ್ತೀರಿ. ಇದು ಗಾಯಕ ಅಂದ್ರೆ ಏನು? ನೀವು ಸಂಗೀತನ ಎಲ್ಲಿ ಕಲಿತಿದ್ರಿ? ಸಂಗೀತ ನಾನು ಕಲ್ತಿಲ್ಲ, ಬಟ್ ನಾನು ಜನಪದದಲ್ಲಿ ನಾನು ಮಾಡಿರ್ತಕ್ಕಂಥದ್ದು ಅದನ್ನು ಕೇಳಿ ನಾನು ಅದೇ ಒಂದು ಇದರಲ್ಲಿ ಇರೋದ್ರಿಂದ, ಒಂದು ವಾತಾವರಣದಲ್ಲಿ ಬೆಳೆದು ಬಂದಿರೋದ್ರಿಂದ ನಮ್ಮ ತಂದೆಯವರು ತಬಲಾ ಬಾರಿಸ್ತಾರೆ. ಈ ಹಿಂದಿನವರೆಗೆ ಈಗ ಏಜ್ 92, ನಮ್ಮ ಅಪ್ಪ ಅವರು ತಬಲಾ ಬಾರಿಸ್ತಾರೆ. 92 ವರ್ಷ. ಎಸ್, ನಮ್ಮ ತಂದೆಯವರು 92. ನಾನು ತಬಲಾ ಬಾರಿಸ್ತೇನೆ. ಎಲ್ಲಾ ತಾಳಗಳನ್ನ ಬಾರಿಸ್ತೇನೆ ನಾನು, ಯಾವುದೇ ಹೇಳಿದ್ರು ಕೂಡ. ಬಟ್ ಅದನ್ನು ನನಗೆ ಇದೇ ತಾಳ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಶಾಸ್ತ್ರೋಕ್ತವಾಗಿ ನಾನು ಕಲ್ತಿಲ್ಲ. ಹಾಡಿನ ಜೊತೆಯಾಗಿ ನಾನು ಬ್ಯಾಲೆನ್ಸ್ ಹಿಡಿದು ನಾನು ತಬಲಾ ಬಾರಿಸ್ತೇನೆ. ಅವಾಗ ತಾನೇ ತ್ರಿತಾಳ ಬರ್ತದ, ಕೇರ್ವಾ ಬರ್ತದ, ಭಜನ್ ಬರ್ತದ, ರೂಪಕ ಬರ್ತದ, ದೀಪ್ ಚಂದಿ ಬರ್ತದ, ದಾದ್ರಾ ಬರ್ತದ, ಚಪ್ತಾಳ ಬರ್ತದ.
ಹೌದಲ್ರಿ. ಈಗ ಏನಾಯ್ತು ಒಂದು ಉದಾಹರಣೆ ಹೇಳಿದ್ರೆ ಅಂದ್ರೆ ಹಾಡಿನಲ್ಲಿಯೂ ಕೂಡ ರೀ ನಾನು ಯಾರೇ ಒಬ್ರು ಪಂಡಿತರ ಹತ್ರ ಹೋಗಿ ನಾನು ಗವಾಯಿಗಳ ಹತ್ರ ಹೋಗಿ ನಾನು ಸಂಗೀತವನ್ನು ಕಲ್ತಿಲ್ಲ. ಬಟ್ ನಾನು ಹೊರತಂದಂಥ ಧ್ವನಿಸುರುಳಿ ಏನಿದೆ ಎಂಥ ಸಂಗೀತ ಆಸಕ್ತರನ್ನು ಕೂಡ ಕಟ್ಟಿ ಹಾಕಬಲ್ಲಂತ ಹಾಡುವಂತ ಅಂದಿನ ಹಾಡ್ಲಿಕ್ಕೆ ನಿಮ್ ಜೊತೆಗೆ ಬರಹದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಪತ್ರಿಕೆ ತಾವು ಕೇಳಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬಂತು. ಪ್ರಜಾವಾಣಿಯಲ್ಲಿ ದಂಡಾವತಿ ಅವರು ಬರೆದಿದ್ದಾರೆ. ಆಮೇಲೆ ಖ್ಯಾತ ಕವಿ ಸಾಹಿತಿಗಳು ಸರ್ಜು ಕಾಟ್ಕರ್ ಸರ್ ಕೂಡ ಅವರು ಕೂಡ ನನ್ನ ಕೆಸೆಟ್ ಬಗ್ಗೆ ದ ಮೆಲೋಡಿಯಸ್ ವಾಯ್ಸ್ ಪ್ರೇಜಿಂಗ್ ಮಿರಾಕಲ್ಸ್ ಆಫ್ ಸಿದ್ದೇಶ್ವರ ಅಂತೇಳಿ ಆರ್ಟಿಕಲ್ ಮೇಲೆ ನನ್ನ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬಂತು. ನನ್ನ ಕವನದ ಬಗ್ಗೆ ನನ್ನ ಹಾಡಿರ್ತಕ್ಕಂಥ ಧ್ವನಿಸುಗಳ ಬಗ್ಗೆ ಅವಲೋಕನೆ ಮಾಡಿದ್ರು. ಇದು ಏನಾಗ್ತದೆ ಅಂದ್ರೆ ಕೇಳುಗರ ಮನವನ್ನ ತಟ್ಟುವಂತ ಏನಾದ್ರು ನಾವು ಕೊಟ್ರೆ ಜನ ತಗೊಳ್ತಾರೆ, ತಗೊಳ್ತಾರೆ. ಒಳ್ಳೇದನ್ನ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಒಳ್ಳೇದನ್ನ ಪ್ರತಿಯೊಬ್ಬರು ಸ್ವೀಕಾರ ಮಾಡುವಂತ ಪದಾರ್ಥ ಸಿಹಿ ಇದ್ರೆ ಎಲ್ಲರೂ ತಂತಾನೆ ಅದು ಸ್ವಾಭಾವಿಕ. ಇವಾಗ ಸಾಧನೆ ಅತೀ ಮಾಡಿರಿ, ನಿರ್ಮಾಪಕರಾಗಿ ಸಾಹಿತ್ಯ ರಚಿಸಿ ರಾಗ ಸಂಯೋಜಿಸಿ ಸುಪ್ರಸಿದ್ಧ ಗಾಯಕರೊಡಗೂಡಿ ಹಾಡಿ ಹೊರತಂದ 2 ಸುಪ್ರಸಿದ್ಧ ಧ್ವನಿ ಸುರುಳಿಗಳು ಮತ್ತು 1 ಸಿಡಿಗಳಾದ ಒಂದು ಅಂಕಲಗಿ ಶ್ರೀ ಅಡವಿ ಮಹಾಸ್ವಾಮಿ ಭಕ್ತಿ ಕುಸುಮಾಂಜಲಿ, ಗಾಯನದೊಳ ಸುರೇಶ್ ಊರ್ವನಟಿ, ಮಂಜುಳಾ ಗುರುರಾಜ್ ಪಲ್ಲವಿ, ಸುಜಾತಾ ದತ್, ಸುನೀತಾ ಬಿಡುಗಡೆ 1997 ಮಾಡಿದ್ರಿ. ಮತ್ತೆ ಶ್ರೀ ಕರುಣಾಮಯಿ ಅಡವೀಶ ಗಾಯನ ನಿಮ್ದೇ, ಸುರೇಶ್ ಊರ್ವನಟಿ, ರತ್ನಮಾಲಾ ಪ್ರಕಾಶ್, KS ಸುರೇಖಾ, ಇದು 98 ಮಾಡಿದ್ರಿ. ಮತ್ತು 3ನೇದು ಶ್ರೀ ಅಡವಿ ಮಹಾಸ್ವಾಮಿ ಸುಪ್ರಭಾತ ಹಾಗೂ ಭಕ್ತಿ ಗೀತೆಗಳು 2005 ಅಂದ್ರೆ ಎರಡೂ ಕೆಸೆಟ್ ಹಾಡುಗಳನ್ನ ಕೂಡಿಸಿ ಒಂದು CD ಮಾಡಿದೆ. ಆ ಸಿಡಿಯನ್ನ ಈ ನಮ್ಮ ಶಿವಾಲಯ ರಾಮತೀರ್ಥ ನಗರದ ಶಿವಾಲಯದಲ್ಲಿ ನಮ್ಮ ಇಂಚಲ ಮಠದ ಶಿವಾನಂದ ಭಾರತಿ ಅಜ್ಜ ಅವರು ಶ್ರೀಗಳ ಒಂದು ಅಮೃತ ಹಸ್ತದಿಂದ ಹುಕ್ಕೇರಿ ಮಠದ ಅಜ್ಜ ಅವರು ಕೂಡಿ ಅದನ್ನು ರಿಲೀಸ್ ಮಾಡಿದ್ರು. ಅದನ್ನು ಕೂಡ ನಮಗೆ ಅದೊಂದು ನನ್ನ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನೊಂದೇನು ಮಾಡೋದು ಮಹತ್ವ ಇಲ್ಲ, ಅದಕ್ಕೆ ನಿಮ್ದು ಒಂದು ಉತ್ತರ ಕೊಟ್ಬಿಟ್ಟದ. 10,000ಕ್ಕೂ ಅಧಿಕ ಭಕ್ತಿ ಕುಸುಮಾಂಜಲಿ ಮಾರಾಟದ ದಾಖಲೆ ಆಯ್ತು ನಮ್ದು. ಅಲ್ಲಿ ನಮಗೆ ಉತ್ತರ ಬೇಕು ಜನ ಸುಮ್ ಕೂತ್ರೆ ಉಪಯೋಗ ಆಗುದಿಲ್ಲ. ಅದಕ್ಕೆ ಅದು ಅಲ್ಲ, ಅದಕ್ಕೆ ನಾನು ಜನ ಮೆಚ್ಚಾರಂತೆ ಅಷ್ಟು ಮಾರಾಟ ಆಯ್ತು. ಅಲ್ಲ, ಅದಕ್ಕೆ ಏನ್ ಕಾರಣ ಆಯ್ತು ಅಂದ್ರೆ ಈ ಕೆಸೆಟ್ ಇಂತಲ್ಲಿ ಬರ್ತದೆ ಅಂತ ಹೇಳ್ಬೇಕಲ್ಲ, ಆ ಹೇಳುವಂತ ಒಂದು ಮನಸ್ಥಿತಿ ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕೆಗಳು ನನಗೆ ಸಾಧ್ಯ ಅದು. ಅವರು ಕೊಟ್ಟಿರ್ತಕ್ಕಂಥ ಸಹಕಾರದಿಂದ ಏನಾಯ್ತು ಅಂದ್ರೆ ಎಲ್ಲ ಕೇಳುಗರಿಗೂ ಕೂಡ ನನ್ನ ಧ್ವನಿಸಲು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಎಲ್ಲ ಪತ್ರಿಕೆಯವ್ರನ್ನ, ಆಮೇಲೆ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ಲೇಖಕರನ್ನ, ಸಾಹಿತಿಗಳನ್ನ, ಪತ್ರಕರ್ತರನ್ನ ನಾನು ಇವತ್ತು ಮನದುಂಬೆ ಅವ್ರಿಗೆ ನಾವು ಸ್ಮರಣೆ ಮಾಡ್ತೀವಿ. ಇವಾಗ ಮಹತ್ವದ ನಮ್ಮ ಪಯಣ ಮಾತಿಂದು ನಂದು ನಮ್ಮ ಕೇಳುಗರ ಪ್ರಕಾರ ನಿಮ್ಮ ಮಿತ್ರರು ದೊಡ್ಡ ಶಿವಶರಣರು, ಸಾಹಿತಿಗಳು, ಕವಿಗಳು, ಅಂಥವ್ರು ನಮಗ್ ಬಹಳ ಸಂತೋಷ ಅನ್ನಿಸ್ತದ. ಶ್ರೀ ಮಾಂತೇಶ್ ಹಿರೇಮಠ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ರು. ಸರಳತೆಯ ಸೌಜನ್ಯ, ಸರಳತೆಯ ಸೌಜನ್ಯ ಅವ್ರದೊಂದು ಸಾಕಾರ ಮೂರ್ತಿ. ಸಮಾನತೆಯ ಹರಿಕಾರ. ನೀವು ಅವ್ರ ಬಗ್ಗೆ ಮಾತಾಡ್ಬೇಡ್ರಿ ಸರ್. ಹೇಳ್ತೀನಿ ಸರ್. ನೋಡ್ರಿ, MG ಹಿರೇಮಠ ಸಾಹೇಬ್ರಂದ್ರೆ ನನಗೆ ಅವರು ಕೇವಲ ನನಗೆ ಮಿತ್ರ ಆಗಲಿಲ್ಲ. ನನಗೆ ನಮ್ಮ ತಂದೆ ತಾಯಿಯವರು ನಮಗೆ ಜನ್ಮ ಕೊಟ್ಟಿರ್ಬೋದು, ಬಟ್ ನನಗೆ ಕಲಿಕೆಯಲ್ಲಿ ನನಗೆ ಫುಲ್ಲು ಸಪೋರ್ಟಿವ್ ಆಗಿ ನನಗೆ ಜೊತೆ ನೀಡಿದರು. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ನಾನು ಅಧ್ಯಯನ ಮಾಡಿದವ. ಇಲ್ಲಿ ಬೆಳಗಾವಿಗೆ ಬಂದಾಗ ಎಲ್ಲರೂ ಪ್ರೊಫೆಸರ್ಸ್, ಎಲ್ಲ ಸೀನಿಯರ್ ಪ್ರೊಫೆಸರ್ಸ್ ಪುಸ್ತಕ ಬರೆದಂಥವ್ರು ನಮಗೆ ಕಲ್ಸಕತ್ತರು. ಇಂಗ್ಲೀಷ್ ನಮಗೆ ತಿಳಿಲಿಲ್ಲ. ಅವರು ಆ ಭಾಷೆ ಇಂಗ್ಲೀಷ್ನಲ್ಲಿ ಲೆಕ್ಚರ್ ಕೊಡ್ತಕ್ಕಂಥದ್ದು ಕನ್ನಡ ಮಾಧ್ಯಮದವ್ರು ಎಲ್ಲಿ ನಿಲ್ಲಕ್ಕಾಗ್ತದೆ. ನನಗೆ ಭಯ ಸೃಷ್ಟಿ ಆಯ್ತು. ಆವಾಗ ನನ್ನ ಜೊತೆಯಾಗಿ ಕರ್ಕೊಂಡು, ನೀನು ಹೆದರಬೇಡ, ನಾವು ಓದೀವಿ, ನಿನಗೆ ಏನು ತೊಂದರೆ ಇದ್ದರೆ ಹೇಳು, ನಾನು ಇರ್ತೀನಿ ಅಂತ ಹೇಳಿ ನಮಗೆ MG ಹಿರೇಮಠರು, ಆಮೇಲೆ ಡಾಕ್ಟರ್ DN ಮಿಸಾಳ್ ಇವರೆಲ್ಲ ನನ್ನ ಜೊತೆಗೂಡಿ ನನಗೆ ಸಪೋರ್ಟಿವ್ ಆಗಿ ನಿಂತರು. ನಾವು BV ಪಾಟೀಲ್ರು ಇವರೆಲ್ಲ ನನ್ನ ಜೊತೆಯಾಗಿತ್ತವ್ರು. ಅದರಲ್ಲಿ ಪ್ರಮುಖವಾಗಿ ನನಗೆ MG ಹಿರೇಮಠ ಸಾಹೇಬರು ಅವ್ರು. ಯಾಕಂದ್ರೆ ನನ್ನ ರೂಮಿನ ಬಾಜಕ ಅವರು ಸಂಸ್ಕಾರ ಎಂತದು, ಸಂಸ್ಕೃತಿ ಎಂತದು. ಅವ್ರು ಅನ್ನೋರಿ MSc ಅಗ್ರಿ, ಅವ್ರು ಗೋಲ್ಡ್ ಮೆಡಲಿಸ್ಟ್. ಅದನ್ನೇ ಹೇಳ್ತೀನಿ. ಇವರು ಗೋಲ್ಡ್ ಮೆಡಲಿಸ್ಟು. MG ಹಿರೇಮಠರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಬಂತ್ರಿ. ಮತ್ತೆ ಎಂತ ವ್ಯಕ್ತಿ ರೀ, ಬಹಳ ದೊಡ್ಡ ವ್ಯಕ್ತಿ ರೀ. ಸರಳತೆಯ ಸೌಜನ್ಯ ಅಂತ ಹೇಳ್ಬಿಟ್ನ. ಸರಳತೆಯ ಸಾಕಾರ ಮೂರ್ತಿ ರೀ, ಬಹಳ ಅತ್ಯುತ್ತಮ. ಮತ್ತೆ ಆದ್ರೆ ಈಗಿನ ಕಾಲದೊಳಗೆ ಸಿಗೋದು ಬಹಳ ವಿರಳ ಅಲ್ಲ ಸರ್. ಇನ್ನೊಂದು ಏನಂದ್ರೆ ರೀ, MG ಹಿರೇಮಠರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಜಿಲ್ಲಾಧಿಕಾರಿಗಳಾಗಿ ಪ್ರಥಮ ದಿನ ಅವ್ರೇನು ಚಾರ್ಜ್ ತಗೊಂಡ್ರು 2022ಕ್ಕೆ. ಚಾರ್ಜ್ ತಗೊಂಡಂತ ಸಂದರ್ಭದಲ್ಲಿ
ಆ ವಾತಾವರಣ ಏನು ಜಿಲ್ಲಾಧಿಕಾರಿ ಅಂತಕ್ಕಂಥ ಒಂದು ಕಚೇರಿ ವಾತಾವರಣ ಏನಿತ್ತಲ್ಲ, ಇವ್ರು ಚಾರ್ಜ್ ತಗೊಂಡಿದ್ದೀನ ಅದೆಲ್ಲ ಚೇಂಜ್ ಆಯ್ತು ನೋಡ್ರಿ. ಏನ್ ಚೇಂಜ್ ಮಾಡಿದ್ರು ಅಂದ್ರೆ ಡೋರ್ ಓಪನ್ ಇಡ್ಸ್ಬಿಟ್ರು ನೋಡ್ರಿ. ಡೋರ್ ಓಪನ್ ಇಡ್ಸ್ಬಿಟ್ರು. ಬಂದವ್ರನ್ನ ಎಲ್ಲರನ್ನೂ ಭೇಟಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ಅವರೇ. ಶಬಾಸ್. ಮತ್ತೆ ಇನ್ನೊಂದು ಏನ್ ಮಾಡಿದ್ರು ಅಂದ್ರೆ, ಯಾರಿಗೂ ನೀವು ಬೇಗ ಬರ್ರಿ, ನಿಮ್ಮ ಟೈಮ್ ಇರೋರಿಗೆ ಇರ್ರಿ ಅಂತ ಎಂದೂ ಯಾರಿಗೂ ಹೇಳಿಲ್ಲ. ಅವರೇ ಮುಂಚೆನೆ ಬಂದ್ಬಿಡ್ತಿದ್ರು ನೋಡ್ರಿ. ಅವರೇ ಬರೋ ಕರೆಕ್ಟ್ 10 ಗಂಟೆಗೆ ಅಂದ್ರೆ 10 ಗಂಟೆಗೆ ಆಫೀಸ್ಗೆ ಟಚ್. ಇವತ್ತಾದ್ರೂ ಕೂಡ ರೀ ಸಮಯ ಪಾಲನೆ ಸರ್, ಇವತ್ತಾದ್ರೂ ಕೂಡ ರೀ ಅವರಲ್ಲಿ ಏನು ಸಮಯ ಪ್ರಜ್ಞೆ. ಅವ್ರಿಗೆ ಯಾರಾದ್ರೂ ಇವತ್ತು ಅವ್ರು ಖಾಲಿ ಇಲ್ಲ, ಪ್ರತಿ ದಿವಸ ಕಾರ್ಯಕ್ರಮಗಳು ಪ್ರತಿ ದಿವಸ ಇದೆ. ಯಾಕಂದ್ರೆ ಅವರು ಎಲ್ಲ ಇದಾರಿ, ಸಂಗೀತನೂ ಅವ್ರಿಗೆ ಮನದೆಟ್ಟಿದೆ, ಶಿಕ್ಷಣದಲ್ಲಿ ಆಮೇಲೆ ಅಧಿಕಾರದಲ್ಲಿ ಎಲ್ಲದರಲ್ಲೂ ಮುಂಚೂಣಿ ಸಾಧಿಸಿದಂಥವ್ರು. ಅಂತ ಒಬ್ರು ಮಹಾಶಯರು ನನಗೆ ಸ್ನೇಹಿತರಾಗಿ ಸಿಕ್ಕರಲ್ರಿ, ನಮ್ಮ ಭಾಗ್ಯ ಅಲ್ರಿ ಸರ್ ನಮ್ದು. ಇದೇ ಜಿಲ್ಲೆಗೆ ಅಲ್ಲ ಸಜ್ಜನರ ಸಂಘ ಹೆಜ್ಜೆ ಸವಿದಂತೆ. ಸರಿ ಸರಿ ಸರಿ, ನಿಮಗೆ ಸಿಕ್ಕಾರ ಅಂದ್ರೆ ಅದು ಜೇನು ನಮಗೆ ಸಿಕ್ಕಂಗ ಆಗಿಬಿಡ್ತು ಸರ್ ನಮಗೆ. ಈಗಾದ್ರೂ ಅವ್ರ ಡೈರೆಕ್ಷನ್ ನಮಗೆ ತೆಪ್ಪಿದಂತ ಸಂದರ್ಭದಲ್ಲಿ, ಹೆಜ್ಜೆಗಳು ತಪ್ಪತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಬೆಂಬಲವನ್ನು ಕೊಡ್ತಕ್ಕಂಥವ್ರು. ಇವಾಗ ನೀವು ಸಮಾಜ ಸೇವೆ ಬಗ್ಗೆ ಮಾತಾಡ್ರಲ್ಲ. ಹಾ ಸರ್, ಸಮಾಜ ಸೇವೆ ಬಗ್ಗೆ ಹೇಳ್ಬೇಕಂದ್ರೆ ಸರ್, 2004ನೇ ಇಸ್ವಿಗೆ ನಾವು ನಮ್ಮಲ್ಲಿ ರಾಮತೀರ್ಥ ನಗರದ ರವಾಸಿ ಸಂಘ ಅಂತಿದೆ. ಈಗ ಅದು ನಮ್ಮ ಕಿಶೆಟ್ಟಿ ಅವರು, ಆಮೇಲೆ ನಮ್ಮ ಇವರು ಕ್ಯೂಡ್ಸನ್ನವರು, ಇವರು ಏನು ಒಂದು ಸಂಘಟನೆ ಮಾಡಿದ್ರಲ್ಲ, ಆವಾಗ ನಾನು ಅವ್ರ ಜೊತೆಯಾಗಿ ಸೇರ್ಪಡೆ ಆಗಿ ನಾನು ಉಪಾಧ್ಯಕ್ಷನಾದೆ. 2004ನೇ ಇಸ್ವಿಯಿಂದ ಸುಮಾರು 2019 ತನಕ ಅವ್ರ ಜೊತೆಯಾಗಿ ನಿಂತುಕೊಂಡು ಸಮಾಜ ಸೇವೆಯನ್ನು ಮಾಡಿ ಶಿವಾಲಯ ಸಂಪೂರ್ಣ ಕಟ್ಟುವರೆಗೆ ನಾನು ಜೊತೆಯಾಗಿ ನಿಂತ್ಕೊಂಡು ಶಿವಾಲಯ ಪೂರ್ಣ ಮಾಡಿದ್ದೀನಿ ಅಂತಕ್ಕಂಥ ಸಮಾಧಾನ ನನ್ನಲ್ಲಿದೆ. ಅದನ್ನು ಮುಗಿಸಿ ಆಮೇಲೆ ಏನು ಮಾಡಿದೆ ಅಂದರೆ, ಮತ್ತೆ ನನಗೆ ಕೆಳಗಿನ ಹಂತದಲ್ಲಿ ರಾಮತೀರ್ಥ ನಗರದಲ್ಲಿ ಮೇಲಿನ ಹಂತ ಮತ್ತು ತೆಳಗಿನ ಹಂತ ಅಂದರೆ ರಸ್ತೆಯಿಂದ ಮೇಲೆ, ರಸ್ತೆಯಿಂದ ತೆಳಗಿನ ಹಂತ. ಆ ತೆಳಗಿನ ಹಂತದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಆ ಜನರಿಗೊಂದು ಏನಾದರೂ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಿದೆ, ನಾನು ತೆಳಗೆ ಬಂದು ಏನು ಮಾಡಿದೆ ಅಂದರೆ, ಇಲ್ಲಿ ನಾನು ಒಂದು ಗ್ರಂಥಾಲಯವನ್ನು ಮಾಡಿದೆ. ಆಮೇಲೆ ಅದರ ಜೊತೆಯಾಗಿ ಒಂದು ದೇವಸ್ಥಾನವೂ ಕೂಡ ಮಾಡಿದ್ದೇವೆ ರೀ. 2019ರಲ್ಲಿ ಒಂದು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಅಂತ ಸ್ಥಾಪನೆ ಮಾಡಿ, ಅಲ್ಲಿ ನಾವು ಎಲ್ಲ ಭಕ್ತರನ್ನ ಜೊತೆಗೂಡಿಸ್ಕೊಂಡು ಸುಮಾರು ಇವತ್ತು ಆಂಧ್ರ ಪ್ರದೇಶದಂಥ ಭಕ್ತರು ಇವತ್ತು ನಮ್ಮ ಗುಡಿಗೆ 1 ಲಕ್ಷ ಕೊಟ್ಟಾರ ನೋಡ್ರಿ ರೂಪಾಯಿ. ನೋಡ್ರಿ, ಒಂದು ಬೆಳ್ಳಿ ಕಿರಿ ಇದನ್ನು ಮುಖ ಮಾಡಿಕೊಟ್ಟು ಮಾಡ್ರಿ ಅಂತ. ಮುಖ ಸಾಯಿ ಸೂರ್ಯ ಅಂತ ಆಂಧ್ರದವರು ನೋಡ್ರಿ, ಆಂಧ್ರ ಪ್ರದೇಶವರು ಮೊನ್ನೆ ಕೊಟ್ಟಿದ್ದಾರೆ. ಇನ್ನು 1 ಲಕ್ಷ ರೂಪಾಯಿ ಕೊಟ್ಟರು ಗುಡಿಗೆ. ಇಂಥ ಒಂದು ಭಕ್ತ ಸಮೂಹವನ್ನು ಹೊಂದಿದ್ವಿ. ಯಾರ್ಯಾರು ಬರ್ತಾರೆ, ಬೆಳ್ಳಿ ಕಿರೀಟ ಕೊಟ್ಟಿದ್ದಾರೆ, ಇದನ್ನು ಕೊಡ್ತಾರೆ, ಮತ್ತೆ ಗಂಟೆ ಕೊಡ್ತಾರೆ, ಏನಾದ್ರೂ ಕೊಡ್ತಾ ಇರ್ತಾರೆ. ಅದಕ್ಕೆ ಅವರೆಲ್ಲ ಸಹಕಾರ ನಮಗೆ ಜೊತೆಗಿರುವುದರಿಂದ ರೀ ಈ ಒಂದು ಸಮಾಜ ಸೇವೆಯಲ್ಲಿ ನನಗೂ ಆಸಕ್ತಿ, ಮತ್ತಷ್ಟು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸಪೋರ್ಟಿವ್ ಬೇಕು, ಮಾಡುಗನಿಗೆ ಸಪೋರ್ಟ್ ಬೇಕು. ಜನರು ಒಂದು ನಾನು ದೀಪ ನಿಮ್ ಜೊತೆಗೆ ನಾವು ಸಹಕಾರ ಬೇಕಾಗ್ತದೆ. ಆ ಸಹಕಾರ ನಾನು ಇವತ್ತು ಎಲ್ಲರದ್ದು ಸ್ಮರಣೆ ಮಾಡ್ತೀನಿ. ನಾವು ಒಬ್ಬರನ್ನೇ ನಾವು ಎಲ್ಲ ಮಾಡ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಸಹಕಾರ ಅದಕ್ಕೆ ಆ್ಯಡ್ ಆಗಿರ್ತದೆ. ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಬಲ ಅಂತ ನಾನು ತಿಳ್ಕೊಳ್ತೀನಿ, ಶಕ್ತಿ ಅದು. ಹೀಗಾಗೋದ್ರಿಂದ ನೀವು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮತೀರ್ಥ ನಗರ ಹೇಳಿದ್ರಿ. ಈಗ ನೀವೊಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡ್ತೀರಿ ನೀವು. ಹೌದು ಸರ್, ಶನಿವಾರ ದಿವಸ ಎಲ್ಲ ಸಾಧಕರು ಹನುಮಾನ ಚಾಲಿಸದ್ದು ಒಂದು ವಿಷಯ ತಗೊಂಡಿರಿ, ಅದ್ರ ಬಗ್ಗೆ ಮಾತಾಡ್ರಿ. ಹನುಮಾನ್ ಚಾಲಿಸ ಒಂದು ಪಠನೆ ಕಾರ್ಯಕ್ರಮ ನಾವು ಪ್ರತಿ ಶನಿವಾರ, ಅದು ಎಲ್ಲ ಹನುಮಾನ್ ನೋಡಿ ದಾರಿ ಹನುಮಪ್ಪ ಅಂತಿದೆ, ನಮಗೆ ಗೊತ್ತಿರ್ಬೋದು. ಸ್ಟಾರ್ ಸುವರ್ಣ TV ಅವರು ನಿಮ್ಗೊಂದು ಹೇಳಬೇಕು ಇವತ್ತು ನನ್ನ ಘಟನೆ, ಆ ಘಟನೆಯನ್ನು ನಾನು ಹೇಳಬೇಕಾಗ್ತದೆ. ಸ್ಟಾರ್ ಸುವರ್ಣ ಅಂತಕ್ಕಂಥದ್ದು ಅದ್ರ ಬಗ್ಗೆ ಹೇಳಬೇಕಾದದ್ದು ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತು. ಸ್ಟಾರ್ ಸುವರ್ಣ TV ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಆಗಿದೆ, ಎಷ್ಟು ಜನರಲ್ಲಿ ಅದು ನೋಡುಗರಲ್ಲಿ ಹೃದಯ ತಟ್ಟಿದೆ ಅನ್ನತಕ್ಕಂಥದ್ದು ನಾನು ಹೇಳುವ ಅವಶ್ಯಕತೆ ಇಲ್ಲ. ಅದರಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಅದಕ್ಕೆ ಆ ಒಂದು ಸ್ಟಾರ್ ಸುವರ್ಣದವರು ಭಾಳ ಶ್ರಮ ಪಡ್ತಾರೆ. ಅಲ್ಲಿ ಸ್ಟಾರ್ ಸುವರ್ಣ ಅಂತೇಳಿ ಟೀಮ್ದವರು ಸುವರ್ಣ ಸಂಕಲ್ಪ ಅಂತ ಒಂದು ಭಾಗ ನಡೆಸ್ತಾರೆ. ಅದು ಏನಂದ್ರೆ ಸುವರ್ಣ ಸಂಕಲ್ಪ ಅಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂಥ ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಜನರಿಗೆ ಹೃದಯಕ್ಕೆ ತರುವಂಥದ್ದು, ಭಕ್ತರ ಸಮೀಪ ತರ್ತಕ್ಕಂಥ ಒಂದು ಕಾರ್ಯ, ಸತ್ಕಾರ್ಯ ಅದು. ಅದಕ್ಕೆ ಸ್ಟಾರ್ ಸುವರ್ಣ TV ಅವರಲ್ಲಿ ತಾವು ಕೇಳಿರ್ಬೋದು, ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ. ಪ್ರತಿ ಶನಿವಾರ ಬರುತ್ತೆ, ಯಾವುದೇ ಒಂದು ದೇವಸ್ಥಾನ ತಗೊಂಡು ಬರ್ತಾರೆ, ಅವ್ರು ಬರ್ತಾರೆ. ಸ್ಟಾರ್ ಸುವರ್ಣದಲ್ಲಿ ಬರ್ತಾರೆ, ಸಂಜೆ ದೇವರ ದರ್ಶನ ಅಂತ, ದೇವರ ದರ್ಶನ ಅದೇ ಅವರೇ ನಡೆಸೋದು. ಅವರೇ ಸ್ವತಃ ನಮ್ಮ ದೇವಸ್ಥಾನ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಿತ್ತೋ ಏನೋ, ನಾನು ಅಲ್ಲಿ ಹೋಗಿಲ್ಲ, ನಾನು ಅವ್ರಿಗೆ ಹೇಳಿಲ್ಲ, ನಮಗೆ ಯಾರು ನೀವು ಬರ್ರಿ ಅಂದಿಲ್ಲ. ಅವರೇ ಹುಡುಕಾಡಿ ನಮ್ಮ ದೇವಸ್ಥಾನದ ಹತ್ತಿರ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ದೇವಸ್ಥಾನ ಬಗ್ಗೆ ನಾವು ಕೇಳಿದ್ದೇವೆ,
ಅದನ್ನು ನಾವು ಇದನ್ನು ಮಾಡಿ ಏನು ಜನರಲ್ಲಿ ಬಿತ್ತರಣೆ ಮಾಡ್ತೀವಿ, ಅದನ್ನು ರೆಕಾರ್ಡಿಂಗ್ ಮಾಡ್ತೀವಿ ಅಂತ ಹೇಳಿದರು. ಭಾಳ ಖುಷಿ ಆಯಿತು ನನಗೆ. ಯಾಕಂದ್ರೆ ಅಂಥ ಒಬ್ಬ ಮಹಾನ್ ಪಂಡಿತರು ನಮ್ಮ ದೇವಸ್ಥಾನಕ್ಕೆ ಬರ್ತಾನಂದ್ರೆ ನಮ್ಮ ದೇವಸ್ಥಾನಕ್ಕೆ ನಮಗದೊಂದು ಎಷ್ಟು ಆನಂದ ರೀ. ಬೆಳಗಾವಿ ಅಂತ ನಾಡಿನಿಗೆ ಬಂದು ಬೆಂಗಳೂರಿಂದ 500-600 ಕಿಲೋಮೀಟರ್ ಬಂದು ಇಡೀ ಟೀಮ್ ಎಲ್ಲ ಬಂದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನು 3 ಬಾರಿ ಇವತ್ತು ಅದು ಮರುಪ್ರಸಾರ ಆಯಿತು ಸರ್. ಅದು ನೋಡ್ರಿ 3 ಬಾರಿ. ಈಗ ಹೋದ ತಿಂಗಳಲ್ಲೇ ಮತ್ತೆ ಮರುಪ್ರಸಾರ ಆಯ್ತು. ಅದು ಯಾವುದು ನಮ್ಮ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಅದ್ರ ಬಗ್ಗೆ ತಮಗೆ ನಾನು ಕೊಡ್ತೀನಿ, ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದ ನಮ್ಮಲ್ಲಿ ಬರ್ತದೆ, ಅದ್ರದ್ದು ಲಿಂಕ್ಸ್ ಇದೆ. ಆ ಲಿಂಕನ್ನು ಕೂಡ ನಾವು ಜನರಿಗೆಲ್ಲ ತಿಳಿಸೋಣ. ಯಾಕಂದ್ರೆ ದೇವಸ್ಥಾನಗಳ ಬಗ್ಗೆ ತಾವು ನೀವು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಎಷ್ಟು ಭಕ್ತರಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿ ಕಟ್ಟಿರ್ತಕ್ಕಂಥ ತೆಂಗಿನಕಾಯಿಗಳನ್ನ ಕಟ್ತಾರೆ, ಅಂದ್ರೆ ಅದಕ್ಕೆ ಪೂರ್ಣ ಫಲಹರಿಕೆ ಅಂತೂ ನಾವು ಪೂರ್ಣ ಫಲಹರಿಕೆ ಅಂದ್ರೆ ಅವರು ಮನಸ್ಸಿನಲ್ಲಿ ಅಂದ್ಕೊಂಡು ಭಕ್ತರು ಬಂದು ಆ ಭಗವಂತನಿಗೆ ಬೇಡಿಕೊಂಡು ತಮ್ಮ ಪೂರ್ಣ ಫಲಹರಿಕೆಯನ್ನು ಕಟ್ತಾರೆ. 9 ವಾರದ ವೃತಾಚರಣೆ ಅದು. 9 ವಾರ ಸರಳ ಆಚರಣೆ ಇದೆ, ಅಂಥದ್ದೇನಿಲ್ಲ. ಒಂದು ಸ್ತೋತ್ರ ಇದೆ, ಆ ಹನುಮಾನ್ ಸ್ತೋತ್ರವನ್ನು 3 ಸಾಲಿನ ಸ್ತೋತ್ರ. ಆ ಸ್ತೋತ್ರ 9 ಬಾರಿ ದಿನಕ್ಕೆ ಪಠನೆ ಮಾಡೋದು. ಇಷ್ಟು ಮಾಡಿ ಅದನ್ನು ಸ್ಮರಣೆ ಮಾಡಿದವರು ಅವರು ಅಂದ್ಕೊಂಡಂಥದ್ದನ್ನ ನಂದು ಆಯ್ತಲ್ಲ ಅಂತ ಹೇಳುವಂಥ ಮನತೃಪ್ತಿ ಇರತಕ್ಕಂಥ ಜನ ಅದಾರಲ್ರಿ, ದಿನ ಫೋನ್ ಮಾಡ್ತಾರೆ, ಬರ್ತಾರೆ ದೇವಸ್ಥಾನಕ್ಕೆ ಬರ್ತಾರೆ. ಸರ್ ನೀವು ಎಂಥ ಪುಣ್ಯವಂತರ ಅಂತಾರೆ. ಹೌದು, ಸಮಾಜ ಅಲ್ಲ, ನೀವು ಅಧ್ಯಕ್ಷರಾಗಿರಿ. ಅಲ್ಲ, ಅಧ್ಯಕ್ಷರು ಬೇಡ್ರಿ, ನಾನೊಬ್ಬ ಸೇವಕಾಗಿನ ಕೆಲಸ ಮಾಡ್ತೇನೆ. ನಾನು ದಿನ ಮುಂಜಾನೆ ಅದು ಹನುಮತ್ ದೇವ್ರ ಗುಡಿಗೆ ಹೋಗಿ ಕಸ ಹುಡುಗದ ನಾನು ಎಲ್ಲೂ ಹೋಗಲ್ಲ. ನನಗೆ ಅದು ಬೇಡ. ಅದು ದೊಡ್ಡ ಸರ್ ನಾವು ತನಿಖೆ ಅಂತಕ್ಕಂಥದ್ದು ನಾನು ಜವಾಬ್ದಾರಿ ಅದರದ್ದೆಲ್ಲ ಹೊಣೆಗಾರಿಕೆ ಹೊತ್ತು ನಾವು ಮಾಡ್ತಾ ಇದ್ದೇವೆ. ನಾವು ಕಸಬರಿಗೆ ಹಿಡಿತೀವಿ, ಸ್ವಚ್ಛತೆ ಮಾಡ್ತೀವಿ. ಏನೋ ಇದ್ರು ಅದನ್ನು ಎಲ್ಲರೂ ಜನರಿಗೆ ಹೇಳ್ತೀನಿ, ಶಿಸ್ತಿರ್ರಿ, ಸ್ವಚ್ಛತೆ ಇರ್ರಿ, ಸಮಾಧಾನದಿಂದೆಲ್ಲ ದೇವರನ್ನ ಪಠನೆ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಮೌನ ಪ್ರಾರ್ಥನೆ ಇವನ್ನೆಲ್ಲ ಭಜನೆ. ಆಂಜನೇಯ ಸ್ವಾಮಿ ಜಾಗೃತಿ ಅಂತ ಎಷ್ಟು ಮಂದಿ ರೀ, ಎಲ್ಲರಿ ಅದು ಬಹಳ ಬರ್ತಾರೆ. 300-400 ಜನ ಏಕಕಾಲಕ್ಕೆ 10,000 ಜನರನ್ನು ಕೂಡಿಸ್ತೀವಿ ಸರ್. ಮೊನ್ನೆ ಹನುಮಾನ್ 10,000 ಜನ ಮಾರುತಿಯಿಂದ ನಮ್ದು ಏನು ಹನುಮ ಜಯಂತಿ ಇರುತ್ತಲ್ಲ ಸರ್, ಹನುಮ ಜಯಂತಿ ದಿನದಂದೇನೆ ನಾವು ವಾರ್ಷಿಕೋತ್ಸವ ಮಾಡ್ತೀವಿ. ಹೌದು, ಇವತ್ತು ನಮ್ಮ ದೇವಸ್ಥಾನ ಇಂದಿಗೆ 6 ವರ್ಷ ಮುಗಿದು 7ನೇ ವರ್ಷ ಆಚರಣೆಯಲ್ಲಿ ಸಿದ್ಧತೆಯಲ್ಲಿದೆ. ಈಗ ಬರೋ ಏಪ್ರಿಲ್ಗೆ 7 ವರ್ಷ ಆಯ್ತು. ಎಷ್ಟು ಜನ ಬರ್ತಾರೆ ಅಂದ್ರೆ ಇವತ್ತು 10,000 ಜನರನ್ನು ಕೂಡಿಸ್ತೀವಿ ನಾವು. ಆ ಜಾತ್ರೆ ಮಹಾನ್ ಜಾತ್ರೆ ಅದು. ಆ ಜಾತ್ರೆಗೆ ಮಹಾಪ್ರಸಾದ ಮಾಡ್ತೀವಿ, 2-3 ದಿವಸ ಕಾರ್ಯಕ್ರಮ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಈ ಕ್ರೀಡಾ ಸ್ಪರ್ಧೆಗಳನ್ನು ಮಾಡ್ತೀವಿ, ಮಹಿಳೆಯರಿಗೆಲ್ಲ ಮನರಂಜನಾ ಕಾರ್ಯಕ್ರಮಗಳು ಇವನ್ನೆಲ್ಲ ಆಯೋಜನೆ ಮಾಡಿ ಕೊನೆಯ ದಿನ ದೊಡ್ಡ ಜಾತ್ರೆಯನ್ನ ಮಾಡಿ ನಾವು ಸಂಜೆಗೆ ಮಹಾಪ್ರಸಾದನ ಮಾಡಿ ಮುಗಿಸ್ಬಿಟ್ಟು ಮಹಾಪ್ರಸಾದ ಇಂಥ ನಿಮ್ಮಂತ ಮಹಾಶಯರನ್ನ ಕರೆದು ಒಂದು 4 ಹೇಳ್ತೀವಿ, ಇದನ್ನೆಲ್ಲ ಹೇಳ್ತೀವಿ. ಇವಾಗ 10,000ಕ್ಕೂ ಅಧಿಕ ಭಕ್ತಿ ಕುಸುಮಾಂಜಲಿ ಧ್ವನಿ ಸುರಳಿ ಮಾರಾಟ ದಾಖಲೆ ಅದ್ಭುತವಾಗಿ ಮಾಡಿರಿ ಸರ್. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕಸಾಪ ಜಿಲ್ಲಾ ಘಟಕದಿಂದ ಕಾವೇರಿ ಯಶಸ್ವಿ ಸಂಗೀತ ಕಾರ್ಯಕ್ರಮ ಮಾಡಿದ್ವಿ. ಕಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಮ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರು ಕೊಟ್ಟಾರ್ರಿ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಕೊಟ್ಟಾರೆ. ನಮ್ಗೆ ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಾವೇರಿ ಅಂತ ಕೊಟ್ಟರು. ಆಮೇಲೆ ಇದು ರಸಮಂಜರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರು ಕೂಡ ನನಗೆ 10 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವನ್ನೆಲ್ಲ ನಾನು ಕುಂದ್ರಿ ಒಳಗೆ ಮಾಡಿದ್ದೀನಿ, ಪರಕನಟ್ಟಿಯಲ್ಲಿ ಮಾಡಿದ್ದೀನಿ, ಹುದ್ಲಿ ಒಳಗೆ ಮಾಡಿದ್ದೀವಿ. ಆಮೇಲೆ ನಮ್ಮ ಇದರಲ್ಲಿ ಇದೇ ನಮ್ಮ ಗೋಕುಲ್ ನಗರದಲ್ಲಿ ಮಾಡಿದ್ದೀವಿ, ಸೊಪಾಡ್ಲ ಗ್ರಾಮದಲ್ಲಿ ಮಾಡಿದ್ದೀವಿ, ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ ಮಾಡಿದ್ದೀವಿ. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಮಾಡಿನಿ, ನೀವು ಮಾಡಿ ಸರ್. ತಮ್ಮ ಜೊತೆಯಾಗಿ ವಿಠ್ಠಲ ಮಂದಿರ, ಹರಿ ಮಂದಿರ ಒಳಗೆ ನಾವು ಮಾಡಿವಿ. ಸೊಪ್ಪಡ್ಲದಲ್ಲಿ ನಿಮ್ಮ ಒಂದು ಸಹಕಾರದಲ್ಲಿ ಮಾಡಿದ್ದು. ತಾವು ಹಾರ್ಮೋನಿಯಂ ನುಡಿಸಿದ್ರಿ ಅವಾಗ. ಹೌದು, ಬಹಳ. ಇನ್ನೊಂದು ಹಾಡು ಬಿಡ್ರಲ್ಲ, ನೋಡೊಮ್ಮೆ ಸುಂದರ ಮಠವ ಅಂತೇಳಿ ಒಂದು ಸಣ್ಣ ಹಾಡದು ಬರ್ದೀನಿ. ಇದನ್ನ ಪಲ್ಲವಿ ಅವರು ನಮ್ಮ ಜೊತೆ ಗುಡಿಸಿದ್ದಾರೆ. ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ, ಶ್ರೀ ಶರಣ ಸಿದ್ಧರ ಮಠವ, ಅಂಕಲಗಿ ಅಡವೇಶನ ಮಠವ. ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ, ಶ್ರೀ ಶರಣ ಸಿದ್ಧರ ಮಠವ, ಅಂಕಲಗಿ ಅಡವೇಶನ ಮಠವ. ಅಜ್ಜನ ಪಾದವ ತೊಳೆಯುವ ಬಳ್ಳಾರಿ ಮಠವ, ಸುತ್ತಿರುವ ಬಳ್ಳಾರಿ ಹಳ್ಳ, ಸುಂದರ ಬನವ ಮಾಡಿದ ಕಳ್ಳ.
ನೋಡೊಮ್ಮೆ ಬಂದು ನೀ ಚಂದದ ಮಠವ, ನೋಡೊಮ್ಮೆ ಬಂದು ನೀ ಅಂದದ ಮಠವ, ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ. ದರ್ಶನ ಹಾಡೋಕೆ ಹರುಷದಿ ಪಾಡೋಕೆ, ಹರಿಯದ ಅಂಬಲಿ ಸವಿಯೋಕೆ, ಬಾಳಲ್ಲಿ ಬೆಳಕ ಕೊಡುವಾತ ತಮಗೆ. ನೋಡೊಮ್ಮೆ ಬಂದು ನೀ ಅಂಕಲಗಿ ಮಠಕ, ನೋಡೊಮ್ಮೆ ಬಂದು ನೀ ಅಂಕಲಗಿ ಮಠಕ, ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ. ಶ್ರೀ ಶರಣ ಸಿದ್ಧರ ಮಠವ, ಅಂಕಲಗಿ ಅಡವೇಶನ ಮಠವ, ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ, ನೋಡೊಮ್ಮೆ ಸುಂದರ ಮಠವ, ಸುಂದರ ಕಟ್ಟಿಗೆಯ ಮಠವ. ಕೇಳುವರೆ, ಶ್ರೀ ಸುರೇಶ್ ಬಸಪ್ಪ ಉರುಬನಟ್ಟಿಯವರು ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವರು. ಕುಂದರನಾಡ ಕೋಗಿಲೆ, ಕುಂದರನಾಡು ಅಭಿಮಾನಿಗಳಿಂದ, ಜಾನಪದ ಸಾರ್ವಭೌಮ, ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆ ರಾಯಬಾಗ್, ಸ್ವರ ಸಾಹಿತ್ಯ ಸುಧಾಕರ, ಹುಕ್ಕೇರಿ ಹಿರೇಮಠದ ಶಟಸ್ಥಳ ಬ್ರಹ್ಮಶ್ರೀ ಚಂದ್ರಶೇಖರ್ ಶಿವಾಚಾರ್ಯರಿಂದ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರೋರು. ಇನ್ನು ನಿರ್ವಹಣೆಯಲ್ಲಿ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಗೀತಗಾಯನ ಸ್ಪರ್ಧೆಗಳ ಮುಖ್ಯ ನಿರ್ಣಾಯಕರಾಗಿ, ಸ್ವಾಗತಕಾರರಾಗಿ, ನಿರೂಪರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಧ್ವನಿ ಸುರುಳಿ ಪ್ರಶಂಸೆ ಇದು ಮಹಾ ಅದ್ಭುತವಾಗಿದೆ. ಖ್ಯಾತ ಕವಿ ಡಾಕ್ಟರ್ ಸರ್ಜು ಕಾಟ್ಕರ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಕುಂಬಾರ್, ಬಸವರಾಜ್ ಕುಂಬಾರ್ ಅಲ್ಲದೆ ಅನೇಕ ಖ್ಯಾತ ಲೇಖಕರಿಂದ. ಸುರೇಶ್ ಅವರೇ, ಮತ್ತೇನು ಹೇಳ್ತೀರಿ? ಮರೆತು ಹೋದ ಮಾತು ಈಗ ಹೇಳ್ತೀವಿ. ಏನಂದ್ರೆ ನಮಗೆ ಇದಷ್ಟೇ ಅಲ್ಲ, 2021ಕ್ಕೆ ನಾವು ಬೆಳಗಾವಿ ವನ್ಯಜೀವಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಯಾಕೆ ಇಂದಿನ ದಿನಮಾನದಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಮಾಡಿ ಬೆಳೆ ನಾವು ಭೂಮಿಗೆ ಸೇರಿಸ್ತಾ ಇದ್ದೇವೆ. ಭೂಮಿ ತಾಯಿ ಮಹಾನ್ ಶಕ್ತಿ ದೇವತೆ. ಈಗ ನಮಗೆ ಅನ್ನ ನೀರು ಎಲ್ಲವೂ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ತಾಯಿ ದೇವರದು ಭೂತಾಯಿ. ಈ ಭೂತಾಯಿಗೆ ಎಷ್ಟೊಂದು ನಮ್ಮ ತುಳಿತ, ಮನುಷ್ಯನ ಈ ಕ್ರೂರ ನೃತ್ಯ, ಇವೆಲ್ಲ ಭೂಮಿಯನ್ನು ಅಷ್ಟೊಂದು ಹೀನಾಯವಾಗಿ ನಾವು ಅದನ್ನು ಬಳಕೆ ಮಾಡ್ಕೊಳ್ತೀವಲ್ಲ, ಇದು ಪಾಪದ ಗಂಟು ನಮ್ಮ ತಲೆ ಮೇಲೆ ಬರ್ತಾ ಇದೆ. ಅದಕ್ಕೆ ಈ ಪ್ಲಾಸ್ಟಿಕ್ಕಿನ ಬಳಕೆ ಇತಿಮಿತಿ ಆಗಬೇಕು. ವನ್ಯಜೀವಿ ಪರಿಸರದಿಂದ ಇವೆಲ್ಲ ಗುಡ್ಡ ಬೆಟ್ಟ ನೀರು ಇವೆಲ್ಲ ಸಂರಕ್ಷಣೆ, ಇದು ವನ್ಯಜೀವಿ ಮತ್ತು ಪಶು ಪಕ್ಷಿಗಳಿಂದ ಇದೆಲ್ಲ ಸಾಧ್ಯತೆ. ಅವುಗಳ ಸಂರಕ್ಷಣೆ ಆಗಬೇಕಲ್ರಿ ಅಂತಕ್ಕಂಥ ಉದ್ದೇಶ ನಮ್ಮದು. ಅದಕ್ಕೆ ಪರಿಸರದ ಬಗ್ಗೆ ಯಾರೂ ಅಷ್ಟು ಶೂನ್ಯ ಭಾವನೆತ್ತ ಹೋಗಬೇಡಿ. ಅದರ ಬಗ್ಗೆ ಮೇಜರ್ ಕನ್ಸಿಡರೇಷನ್ ಮಾಡಬೇಕು. ನಾವೆಲ್ಲರೂ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ. ಪರಿಸರಕ್ಕೆ ನೀವೇನಾದರೂ ಕೊಡೋದಕ್ಕೆ ಇರಿ, ಆದರೆ ಅದರ ಮೇಲೆ ಕೊಲೆ ಮಾಡಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಮ್ಮ ವಿನಂತಿ. ಯಾರು ಗಿಡ ಬೆಳೆಸುವಷ್ಟ ತಾಕತ್ತು ನಿಮ್ಗೆ ಇಲ್ದಿದ್ರೆ ಇರಲಿ, ನಿಮ್ಮ ಮನೆಯೊಳಗೆ ಇರ್ರಿ, ಆದರೆ ಬೆಳೆಸಿರ್ತಕ್ಕಂಥ ಗಿಡಕ್ಕೆ ಕೊಡಲೆ ಹಚ್ಚುವಂಥ ಕೆಲಸ ಯಾರು ಮಾಡಬೇಕು. ಅದ್ಭುತ ಮಾತು. ಯಾಕೆ ಇದನ್ನು ನಾವು ಹೇಳ್ತೀವಿ ಅಂದರೆ, ನಮ್ಮ ನೋಡ್ರಿ, ಇವತ್ತು ನಾವು ಮುಂದಿನ ಜನಾಂಗ ನಮ್ಮ ಪೀಳಿಗೆಯ ಒಂದು ರೆಂಟಲ್ ಬೇಸ್ದವ್ರು ನಾವು ಇದೀಗ. ಈ ಪರಿಸರ ನಮ್ಮ ಮುಂದಿನ ಜನಾಂಗದ ಆಸ್ತಿ. ಅದನ್ನು ಸರಳವಾಗಿ ನಾವು ಇದನ್ನು ಬಳಕೆ ಮಾಡಿಕೊಂಡು ಅವ್ರು ಕೊಡಬೇಕಾ. ಅಂದ್ರೆ ನಾವು ಈಗ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇದ್ದಂಗೆ, ಈಗ ನಾವು ನಮ್ಮ ಹಣ ಇಟ್ಟಿದ್ದೇವೆ, ನಾವೀಗ ಈ ಹಣಕ್ಕೆ ನಾವು ಬಡ್ಡಿ ಕೂಡಿಸ್ಕೊಡ್ಬೇಕಲ್ಲ. ನಾವು ಏನಾದರೂ ಇದ್ದ ಪರಿಸರವನ್ನು ಈ ಪರಿಸರಕ್ಕೆ ಮತ್ತೊಂದು ಪ್ಲಸ್ನ ಸೇರಿಸಿ ನಾವು ಕೊಡಬೇಕಾಗ್ತದೆ. ನಾವೇನು ಮಾಡ್ತೇವೆ, ಪರಿಸರನ ಕೊಲ್ಯಾಪ್ಸ್ ಮಾಡಿ ಕೊಡ್ತಾ ಇದ್ದೇವೆ. ಅದು ಆಗಬಾರ್ದು, ಪರಿಸರ ಸಂರಕ್ಷಣೆ ಆಗಬೇಕು. ಅದಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಡ್ರಿ ಅಂತಕ್ಕಂಥ ಉದ್ದೇಶ ನಂದು. ಅದಕ್ಕೆ ನಾವು ಈ ಕುರಿತಾಗಿ ವನ್ಯಜೀವಿ ಪರಿಸರ ಅಭಿವೃದ್ಧಿ ವೇದಿಕೆಯನ್ನು ಹುಟ್ಟು ಹಾಕಿ ಅದರ ಮೂಲಕವಾಗಿ ಸುಮಾರು ಜನಜಾಗೃತಿ ಉಂಟು ಮಾಡೋ ಸಲುವಾಗಿ ಅಂಕಲಗಿ ಅಡವಿ ಮಹಾಸ್ವಾಮಿಗಳು, ಸುಮಾರು ಅಡವಿ ಸ್ವಾಮಿ ಶರಣರನ್ನ ಈ ಒಂದು ಶ್ರಾವಣೋತ್ಸವದಲ್ಲಿ ಅಂಕಲಿಗೆ ಮಠದಿಂದ ಸಹ್ಯಾದ್ರಿಯ ಉಳಿವಿ ತನಕ ಸುಮಾರು 185 ಕಿಲೋಮೀಟರ್ ಕಾಲು ದಾರಿಯನ್ನ ಪಾದಯಾತ್ರೆಯ ಮೂಲಕವಾಗಿ ಮುಂಚೂಣಿಯಲ್ಲಿ ನಾನು ಕರ್ಕೊಂಡು ಹೋಗಿದ್ದೇನೆ ನೋಡ್ರಿ. ಇವತ್ತು ನಾವು ಉಳಿವಿಗೆ ಹೋಗ್ತೇವೆ. 16ನೇ ವರ್ಷ ನಂದು ಮುಗಿತು. ಮುಂದಿನ ವರ್ಷ 17ನೇ ವರ್ಷದ ಪಾದಯಾತ್ರೆ ನಂದು. ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ನಾವು ಉಳಿವಿ ತನಕ ಪಾದಯಾತ್ರೆ ಮಾಡ್ತೀವಿ. ಹೋದಲ್ಲೆಲ್ಲ ಒಂದು ಗಿಡ ನೆಡ್ತೀವಿ. ಅಲ್ಲಿಯೂ ಗಿಡ ನೆಡುವುದ್ರ ಮೂಲಕನೇ ಪರಿಸರದ ಜಾಗೃತಿಯನ್ನು ಉಂಟು ಮಾಡಿ ಶರಣರನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ಅದು ಪ್ರಜಾವಾಣಿ ದಿನಪತ್ರಿಕೆ ಆಯಿತು, ಉಳಿದೆಲ್ಲ ದಿನಪತ್ರಿಕೆಗಳು ಕೂಡ ಪ್ಲಸ್ ಆಗಿ ಬರ್ತಾ ಇದೆ. ಅದಕ್ಕೆ ಅದನ್ನು 1919ರಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ರು. 16 ಬಾರಿ ಆ ಕಡೆ ಹೋಗಿದ್ದು ಅದೊಂದು ಸಮಾಧಾನ ಇದೆ. ರಾಮತೀರ್ಥನ ರವಾಸ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಅದರದ್ದು ಶಿವಾಲಯವನ್ನು ಕಟ್ಟಿದ್ದೀನಿ. ಆಮೇಲೆ 2019 ರಾಮತೀರ್ಥನಗರ ಸ್ನೇಹ ಸಮಾಜ ಸೇವಾ ಸಂಘ ಸ್ಥಾಪನೆ ಮಾಡಿದ್ದೀವಿ.
ಮಾಡಿದ್ದೀವಿ. ಅದು ನಮ್ಮ ಇವತ್ತಿನ KLE ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ವಾಯ್ಸ್ ಪಾಟೀಲ್ ಅವ್ರನ್ನ ಕರ್ಕೊಂಡು ಅವರ ಮತ್ತು ನಮ್ಮ ಗೂಢಾ ಅಧ್ಯಕ್ಷರಿದ್ರು ಹೊಸಮನಿ ಅವರು ಅವ್ರನ್ನ ಕರ್ಕೊಂಡು ನಾವು ಗೋಳಪ್ಪನ ಹೊಸಮನಿ ಅವ್ರು ಕರ್ಕೊಂಡು ಅವ್ರ ಇಬ್ಬರು ಅಮೃತಹಸ್ತದಿಂದ ನಾವು ನಮ್ಮ ಸಂಘ ಸ್ಥಾಪನೆ ಮಾಡಿದ್ವಿ. ಆ ಸಂಘದ ಸ್ಥಾಪನೆನೇ ಇವತ್ತು ನಮ್ದು ಇದು ಕೊಡುಗೆ. ಆ ಬಾಜುಕೊಂದು ಗ್ರಂಥಾಲಯ ಮಾಡಿದ್ದೇನೆ. ಗ್ರಂಥಾಲಯವನ್ನ ಮಾಡಿ ಅಲ್ಲಿ ಮಹಿಳೆಯರಿಗೆ, ಮಕ್ಕಳಿಗೆ, ಎಲ್ಲರಿಗೂ, ಯುವಕರಿಗೆ ಮತ್ತು ವೃದ್ಧರಿಗೆಲ್ಲ ಅನುಕೂಲ ಆಗಲಿ ಅಂತ ಅದಕ್ಕೆ ನಮ್ಮ MG ಅವರು ಹಿರೇಮಠ ಸಾಹೇಬರು ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಕೇಂದ್ರ ಗ್ರಂಥಾಲಯದ ಅಧಿಕಾರಿಯಾಗಿರ್ತಕ್ಕಂಥ ನಮ್ಮ ರಾಮಯ್ಯ ಸರ್ ಅವರು ಅದಕ್ಕೆ ಸಹಕಾರ ಕೊಟ್ಟರು. ರಾಮಯ್ಯ ಸರ್ ಅವರು ಅವ್ರು ಬಂದು ಇವತ್ತು ಅಲ್ಲಿ ಗ್ರಂಥಾಲಯ ಕೊಟ್ಟರು. ನಮ್ದು ಅದು ಭಾಳ ಬೇಡಿಕೆ ಇತ್ತು. ಅಲ್ಲಿ ಒಂದು ಗ್ರಂಥಾಲಯ ಸ್ಥಾಪನೆ ಮಾಡಿದ್ದೇನೆ, ಅದು ಸಮಾಧಾನ ನನಗಿದೆ. ಮತ್ತು ಅದ್ರ ಬಾಜುಕೊಂದು ಗುಡಿ ಮಾಡಿದ್ದೇನೆ, ಅದು ನನಗೆ ಸಮಾಧಾನ ಇದೆ. ಇಷ್ಟು ಭಕ್ತರೆಲ್ಲ ಸೇರಿರಲ್ಲಪ್ಪ, ಇಲ್ಲಿ ಒಳ್ಳೇದಾಗ್ತಾ ಇದೆ, ಮುಂದಿನ ಜನಾಂಗಕ್ಕೆ ಒಳ್ಳೇದಾಗ್ತದೆ, ಅದು ನನಗೆ ಬಹಳ ಆನಂದ ಕೊಡ್ತದೆ. ಇದು ನನಗೆ ಸಾಕು. ಹೀಗೆ ಸಮಾಜದಲ್ಲಿ ಪರಿವರ್ತನೆ ಆಗ್ತಾ ಇರಬೇಕು. ಸಮಾಜವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಎಲ್ಲರೂ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಮಾಡಬೇಕು. ಅದಕ್ಕೆ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಆತ್ಮತೃಪ್ತಿ, ನನ್ನ ಮನಸ್ಸಿನ ತೃಪ್ತಿ ನನಗಿದೆ. ಇಂಥ ಒಂದು ದೇವಸ್ಥಾನಕ್ಕೆ ಇವತ್ತು ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಅದನ್ನು ಕಣ್ತುಂಬ ತುಂಬ್ಕೊಳತ್ತೇನೆ ನಾನು. ಸಾಕು, ಜನ್ಮ ಸಾರ್ಥಕ ಆಯ್ತು. ಸಾಕು, ಇನ್ನೇನು ನಾವು ಎಲ್ಲ ಒಳ್ಳೆಯದನ್ನು ಕೊಟ್ಟಿದ್ದೀವಪ್ಪ ಅನ್ನುವಂಥ ಒಂದು ಮನಸ್ಥಿತಿ ಅದ. ನಾನೇನು ಪ್ರಶಸ್ತಿಗಳ ಬೆನ್ನ ಏರಾಮಲ್ಲ, ನನಗೆ ಯಾರು ಹಾರ ತುರಾಯಿಗಳ ಅವಶ್ಯಕತೆಯೂ ನನಗಿಲ್ಲ. ಅದರಿಂದ ನಾನು ಭಾಳಷ್ಟು ದೂರ ಅದೇನೆ, ನನಗೆ ಅದರ ಬಯಕೆ ನನಗಿಲ್ಲ. ಅದಕ್ಕೆ ಎಲ್ಲ ಹಿರಿಕಿರಿಯ ಸಾಧಕರು ಇವತ್ತಿನ ತನಕ ಸದ್ಗುಣಿಗಳನ್ನು, ಆಮೇಲೆ ಸಾಧಕ ವಿದ್ಯಾರ್ಥಿಗಳನ್ನು, ಸಾಧಕ ಪಾಲಕರನ್ನು, ಹಿರಿಕಿರಿಯರನ್ನೆಲ್ಲರನ್ನು ಕರೆದು ಅವ್ರನ್ನ ಸಾಧಕರನ್ನ ನಾವು ಸಮಾಜಕ್ಕೆ ನಾವು ಪರಿಚಯಿಸುವಂಥ ಕೆಲಸ ಕೂಡ ನಾನು ನಮ್ಮ ಸಂಘಟನೆ ಮೂಲಕ ನಾನು ಮಾಡ್ತಾ ಬಂದಿದ್ದೇನೆ. 1994 ಸುಮಾರು 30 ವರ್ಷ ಇವತ್ತ ನಾನು ಪತ್ರಿಕೆಯ ಒಬ್ಬ ವರದಿಗಾರನಾಗಿ ಕೂಡ ಕೆಲಸ ಮಾಡ್ತೇನೆ. ಅದು ನನಗೆ ಖಾಲಿ ಕುಂತಾಗ ಸುಮಾರು 100 ಕವನಗಳನ್ನು ಬರೆದಿದ್ದೇನೆ. ನನಗೆ ಬರೆದ್ರು ಕೂಡ ಅವನ್ನ ಪ್ರಕಟ ಮಾಡಿಲ್ಲ, ಅಷ್ಟೇ ಬರೆದನ್ನು ಇಟ್ಕೊಂಡಿದ್ದೀನಿ, ಬರ್ದೇನೆ. ಆದರೆ ಅದನ್ನು ಪ್ರಕಟ ಮಾಡೋಕ್ಕಾಗಿಲ್ಲ. ಭಾಳಷ್ಟು ಕೆಲಸಗಳು ಒಂದ್ರ ಜೊತೆಯಾಗಿ ಒಂದು ಹೀಗೆ 10 ಕಾರ್ಯಕ್ರಮಗಳು ಕೂಡ್ಸ್ಕೊಂಡು ಬಿಟ್ಟಿದ್ದೀನಿ. ನನಗೆ ಸಮಾಧಾನ ಇದೆ. ಇವತ್ತು ವಿಜಯವಾಣಿ ದಿನಪತ್ರಿಕೆಯ ಅಧಿಕೃತ ವರದಿಗಾರನಾಗಿ 2019 ಮೊದಲು ಹಸಿರು ಕ್ರಾಂತಿಯೊಳಗೆ ಕೆಲಸ ಮಾಡಿದ್ದೀನಿ. ಈಗ ಮತ್ತು ಹೀಗೆ ಪತ್ರಿಕೆ ನಿಕಟ ಸಂಪರ್ಕ, ನಾ ಬರೆಯೋದು, ಮಾಡೋದು, ನಿರಂತರವಾಗಿ ವರದಿಯನ್ನು ಕಳಿಸೋದು, ಹೀಗೆ ಜನರ ಒಂದು ಮಧ್ಯದೊಳಗೆ ಅದೀನಿ ಅಂತಕ್ಕಂಥ ಒಂದು ಮನೋಬಲ, ತೃಪ್ತಿ ನನಗೆ ಭಾಳಷ್ಟಿದೆ ಅಂತಕ್ಕಂಥದ್ದು. ತಮ್ಮಂಥ ಹಿರಿಯರು ಎಲ್ಲ ಕರಿತೀರಿ, ಮಾಡ್ತೀರಿ, ಗೌರವಿಸ್ತೀರಿ, ಅದು ನನಗೆ ಒಂದು ಆಶೀರ್ವಾದ ಬಲದ ರೂಪ ಅಂತ ನಾನು ತಿಳ್ಕೊತೀನಿ ಅಷ್ಟೇ. ಇವತ್ತು ನಿಮ್ದು ಇದು ನಮ್ಮೂರ ಬಾನುಲಿ ಏನು ಕೇಂದ್ರಕ್ಕೆ ಬಂದೆ, ನನಗೆ ಭಾಳಷ್ಟು ಶಾಂತಿ ಕೊಡ್ತು, ನೆಮ್ಮದಿ ಕೊಡ್ತು. ಸಮುದಾಯ ರೇಡಿಯೋ ಕೇಂದ್ರ ಭಾಳ ಎತ್ತರಕ್ಕೆ ಏರಲಿ, ಇಂಥ ಒಬ್ಬ ಸಾಧಕರನ್ನ ಕರೆಸಿ ಪರಿಚಯಿಸುವಂಥ ಕೆಲಸ ನೀವು ಮಾಡ್ತೀರಿ. ನಿಮ್ಮದು ದೊಡ್ಡ ಕೆಲಸ ಆಯ್ತು. ಇವಾಗ ಮುಖ್ಯವಾದ ಪ್ರಶ್ನೆ, ಇಲ್ಲಿವರೆಗೆ ಅದ್ಭುತವಾದಂತಹ ಮಾತುಗಳನ್ನೆಲ್ಲ ಹೇಳಿದ್ರೆ ನಮ್ಮ ಕೇಳೋಗರಿಗೆ, ನಮ್ಮೂರ ಬಾನುಲಿಗೆ ಬಂದ್ರೆ ನಿಮ್ಗೆ ಏನ್ ಅನ್ನಿಸ್ಲಿಕ್ಕತ್ತದ? ಈಗ ಅದೇ ನಾನು ಅದನ್ನೇ ಹೇಳಿದ್ರೆ ಸಂತೋಷ ಆಗಿದೆ, ಬಹಳ ಸಂತೋಷದ. ಏನ್ರಿ, ಇದು ಸಾಮಾನ್ಯ ಕೆಲಸ ಅಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ಏನಿದಾರಲ್ಲ, ಇದು ಅಸಾಮಾನ್ಯ ಕೆಲಸ ಅಂತ ಹೇಳ್ತೀವಿ ನಾವು, ಯಾರಿಗೂ ನಿಲ್ಲಕ್ಕದ್ದು. ಯಾಕಂದ್ರೆ ಇವತ್ತು ನಾವು ಎಲ್ಲರೂ ತಮ್ಮದ್ರೊಳಗೆ ಬಿಜಿ. ನಾವು ಇವತ್ತು ಗಳಿಕೆ ಮಾಡ್ಬೇಕು, ನನ್ನ ಆಸ್ತಿ ಆಗ್ಬೇಕು, ಅಲ್ಲಿ ಮಗ ಇರ್ಬೇಕು, ಆ ಆಸ್ತಿಗೆ ಅವ್ನು ಒಡೆಯ ಆಗ್ಬೇಕು, ಇಲ್ಲಿ ಈ ಆಸ್ತಿಗೆ ಹೆಂಡತಿ ಒಡೆಯ ಆಗ್ಬೇಕು. ಇಂಥ ಒಂದು ಕಾಲದಲ್ಲಿ ಸಮಾಜ ಪರ ಒಂದು ಆಚಾರ ವಿಚಾರಗಳನ್ನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಏನಿದೆ ಅದು ಬಹಳ ದೊಡ್ಡದು. ಅದಕ್ಕೆ ನಿಮ್ಮಂತ ಒಂದು ಸಂಸ್ಥೆ ಏನಿದೆ ಅಲ್ಲ, ಈ ಬಾನುಲಿ ಸಂಸ್ಥೆ ಏನಿದೆ, ಕರಗುಪ್ಪಿಯವರು ಮೂಲ ಅಂದ್ರೆ ನಿಮ್ಗೆ MS ಚಗುಲಾರ್ ಭೇಟಿ ಆತಲ್ಲ ಆಗಳೇ? ಆಯ್ತು, ಅವ್ರಲ್ರಿ ಸರ್. MS ಚಗುಲಾರ್ ಮುಖ್ಯಸ್ಥರು, ಅವ್ರಿಗೆ ಆಯ್ತು. ಮತ್ತೆ ಶ್ರೀರಂಗ ಜೋಶಿ ಅವ್ರು, ನಿಮ್ಮ ಸಹಕಾರ ಅಂತೂ ನಿರಂತರ. ತಾವು ಇಷ್ಟೆಲ್ಲ ಎತ್ತರದಲ್ಲಿದ್ದರೂ ಕೂಡ ಇಡೀ ವಯಸ್ಸಿನಲ್ಲಿಯೂ ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಸಮಾಜಕ್ಕೆ ನೀವು ನಿಮ್ಮಂಥವ್ರು ನಮಗೆ ಸ್ಫೂರ್ತಿ, ನೀವೇ ನಮಗೆ ಸ್ಫೂರ್ತಿ. ಯಾಕಂದ್ರೆ ನಿಮ್ಮನ್ನು ನೋಡೋದ್ರಿಂದ ನಾವ್ ಯಾಕೆ ಮನೆ ಹಾಕೊಂಡಿರ್ಬೇಕು ಅನಿಸ್ತದೆ ನಮಗೆ. ಹಿರಿಯರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡಬೇಕಲ್ಲ ಅಂತಕ್ಕಂಥದ್ದು ಮನಸ್ಥಿತಿ ನಮ್ಮಲ್ಲಿ ಬರಬೇಕಾಗುತ್ತೆ. ಅದಕ್ಕೆ ಒಳ್ಳೆಯದಾಗಬೇಕು, ಒಳ್ಳೆಯದನ್ನು ಕೊಡಬೇಕು, ಸಮಾಜದಲ್ಲಿ ಒಳಿತಾಗಿರಬೇಕು. ಅಂದರೆ ನಮಗೇನಾಗ್ತದೆ, ನಮ್ಮ ಒಳ್ಳೆಯ ಸ್ಥಾನಮಾನ ಮ್ಯಾಲೆ ಸಿಗ್ತಾವೆ. ಇರಲಿಲ್ಲ ನಾವು ಇಲ್ಲಿ ನಾವು ನೋಡಿ, ಇವತ್ತು ನಾವು ಎಲ್ಲೇ ನಾವು ಹೆಜ್ಜೆ ಹಾಕಿದಾಗ ಒಳ್ಳೆಯದನ್ನ ಬೆನ್ನಿಗೆ ಕಟ್ಕೊಂಡ್ರೆ, ಹಸು ಆದಾಗ ಹುಚ್ಚದಾಗ ಏನಿರ್ತದೆ, ಬೆನ್ನಿಗೇನು ಕಟ್ಕೊಂಡ್ರೆ ಅದೇ ಇರೋದಲ್ರಿ. ಅದಕ್ಕೆ ನಾವು ಯಾವಾಗಲೂ ಕಟ್ಟುತ್ನಾಗನ ಒಳ್ಳೇದು ಕಟ್ಕೊಂಡ್ಬಿಡೋದು ಇಷ್ಟೇ. ಅಲ್ಲ, ನಿಮ್ಮ ಮಾತುಗಳಿಂದ ಜನರಿಗೆ ಉಪಯೋಗ ಬೀಳ್ತದಲ್ಲ. ಹ್ಞೂ ಸರ್, ನಾನು ಬದಲಾಗಬೇಕು, ನಾನು ಇವರಂಗ. ಆ ಸಂದರ್ಶನದ ಮುಖ್ಯ ಉದ್ದೇಶ ಇದೆ, ಮುಖ್ಯ ಉದ್ದೇಶ. ಪಾಪ ಕರೀತಾರೆ, ಸಮಾಜದವ್ರು ಕರೀತಾರೆ. ಸುಮಾರು ಒಂದು 200-250 ಸನ್ಮಾನ ಆಗಿದಾವೆ ನನಗೆ. ಅಲ್ಲಿ ಕರೀತಾರೆ, ಪಾಪ ಭಾಳ ಜನ ಕರೀತಾರೆ. ಅದಲ್ಲೆಲ್ಲ ಶಾಲು ಹೊಸ್ತಾರೆ. ಒಬ್ಬ ಕಲಾವಿದ ಬಂದಾರಂತಾರ, ಒಬ್ಬರ ಸಾಹಿತಿ ಬಂದಾರಂತಾರ, ಒಬ್ಬ ಗಾಯಕ ಬಂದಾರಂತಾರ, ಗುರುತಿಸ್ತಾನೆ, ಒಬ್ಬ ಸಮಾಜ ಸೇವಕ ಬಂದಾನಂತಾರ. ಇವೆಲ್ಲ ನಮಗೆ ಭಾಳ ಆಶೀರ್ವಾದ ರೂಪ ಅಂತ ನಾನು ತಿಳ್ಕೊಡ್ತೀನಿ ಸರ್.
ಇವಾಗ ನಾವು ಸುರೇಶ್ ಅವರ ಮತ್ತು ಇಲ್ಲಿವರೆಗೆ ಅದ್ಭುತವಾದಂಥ ಮಾತುಗಳ ಸಂದರ್ಶನ, ಚಿಲಿಪಿಲಿಯ ಜಾತ್ರೆಯ ಸಂಭ್ರಮ ಅಂತೀವಿ. ಹಾಂ ಸರ್. ಮನದಾಳದ ಮಾತುಗಳನ್ನ ಹಾಡ್ಲಿಕ್ಕೆ ಇಷ್ಟೇ ಇಲ್ಲ ಅವಕಾಶದ, ಹುಟ್ಟಿನಿಂದ ಹೋಗ್ತೀವಿ. ಈ ರೀತಿ ಮಾತುಗಳನ್ನ ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು ಹೌದ್ರಿ. ನಮ್ಮ ನಮ್ಮೂರ ಬಾನುಲಿ ಒಳಗೆ ಸಂದರ್ಶನ ಕಾರ್ಯಕ್ರಮದೊಳಗೆ ಒಂದು ಒಳ್ಳೆಯ ಅನುಭವ ನಿಮಗಿತ್ತು. ಹೌದು ಹೌದು ಹೌದ್ರಿ. ಸಂತೋಷ. ಹೌದು ಹುಟ್ಟಿನಿಂದ ಇಲ್ಲಿವರೆಗೆ ಹೌದು ಹೌದ್ರಿ. ಬದುಕು, ಬರಹ, ಸಾಧನೆ ಎಲ್ಲನೂ ಮಾತಾಡ್ಲಿಕ್ಕೆ ಅವಕಾಶದ. ಹೌದು ಹೌದು ಬಂದ್ರಿ, ಭಾಳ ನಮಗೆ ಭಾಳ ಸಂತೋಷ ತಂದು ಕೊಡ್ತು ಹ್ಞೂ ನಿಮ್ಮ ಸಂದರ್ಶನ. ಇಲ್ಲಿ ನಾವು ಸಮಯದ ಮಾತು ಕೇಳಬೇಕಾಗ್ತದ. ಹ್ಞೂ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ. ಅಂಕದ ಪರದೆ ಜಾರದ ಮೇಲೆ ನಾಟಕವನ್ನು ಉಳಿದಿಯೋದು, ಅದು ಶೇಷ ಉಳಿತದ. ಹೌದು. ಜನನೂ ಅಂತಾರೆ ಇದೊಂದಾದ್ರೂ ಚಲೋ ಆಗ್ತಿತ್ತು ಅಂತಾರೆ. ಆ ಶೇಷ ಭಗವಂತಿಗೆ ಬಿಡೋಣ. ಹೌದು ಹೌದು ಹೌದ್ರಿ. ಜಾನಪದ ಜಗತ್ತಿನ ಅರಸಿ ಒಬ್ಬ ಗರ್ತಿ ಹೇಳ್ಬಿಡ್ತಾಳ, ಚಂದ ಹೇಳ್ತಾಳ. ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಬಿಸ್ಕೊತ್ ಹೇಳ್ತಾಳ ಆಕಿ. ಹಂಗ ಡಾಕ್ಟರ್ ಶ್ರೀರಂಗ ಜೋಶಿ ಅವ್ರ ಮಾತುಗಳು, ಆಮೇಲೆ ಸುರೇಶ್ ಉರ್ಬನಟ್ಟವ್ರ ಮಾತುಗಳು ಬೇಕಾದಷ್ಟು ಉಳಿದ್ಬಿಟ್ಟಾವ. ಹೌದು ಹೌದ್ರಿ. ಮತ್ತೆ ನಿಮ್ಮ ಮುಂದಿನ ಸಂಚಿಕೆಗಳು ಕರೆಸ್ತೀನಿ. ಹೊಸ ವಿಷಯಗಳೊಂದಿಗೆ ಹೊಸ ಮಾತುಗಳನ್ನು ಆಡೋಣ ಅಂತ ಈ ಕಾರ್ಯಕ್ರಮಕ್ಕೆ ವಿಧಾನ ಹೇಳ್ತೀನಿ. ಮತ್ತೊಮ್ಮೆ ನಿಮಗೆ ಮಗದೊಮ್ಮೆ ಮತ್ತೊಮ್ಮೆ ನಮನಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮನ್ನು ಕರೆದಿದ್ದಕ್ಕೆ, ನಮ್ಮನ್ನ ಇಲ್ಲೇ ಪರಿಚಯ ಮಾಡಿಸಿದ್ದಕ್ಕೆ, ನಮ್ಮ ಒಂದು ಮಾತುಗಳನ್ನ ಕೇಳಿದ್ದಕ್ಕೆ, ಜನರಿಗೆ ಆಲಿಸೋದು ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳನ್ನ ನಮ್ಮ ಸಂಘಟನೆ ಮೂಲಕನೂ ಹೇಳ್ತೀನಿ. ನಾನು ವೈಯಕ್ತಿಕವಾಗಿಯೂ ಕೂಡ ನಮ್ಮ ಮನೆತನದ ಪರವಾಗಿಯೂ ಕೂಡ ನಾನು ಸಲ್ಲಿಸ್ತೀನಿ.